ಸ್ಟಾರ್ಟ್ ಮಾಡ್ಬೋದು. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತದೇವನ್ ನೀತಿ ಪ್ರದಾಯ ಜ್ಞಾನ ಪ್ರದಾಯ ಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಮಹಾಭಾರತ ತಾತ್ಪರ್ಯ ಏನಿದೆ 8ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಆ 8ನೇ ಅಧ್ಯಾಯವಾಗಿರ್ತಕ್ಕಂಥದ್ದಲ್ಲಿ ನಾನು ಏನು ಹೇಳ್ತೇನೆ ಅಂದ್ರೆ ಹೆಚ್ಚು ವಿಷಯವಾಗಿರ್ತಕ್ಕಂಥದ್ದು. ಅದನ್ನ ಆ ಪುಸ್ತಕನ ನೀವು ಓದಿರಿ ಅಂದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಅದ್ರಲ್ಲಿ ಹೆಚ್ಚು ಹೇಳ್ಬೇಕಾದ ವಿಷಯ ಇಲ್ಲ. ಆದ್ರೆ ಆ ಅಭಿಪ್ರಾಯದ ಒಟ್ಟು ಮೊತ್ತದ ಅಭಿಪ್ರಾಯವೇನು ಅಂತಂದ್ರೆ, ಈ ಯುದ್ಧ ಈ ರಾಕ್ಷಸ ಕೂಡ ಯುದ್ಧವಾಗಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ಕಪಿಶ್ರೇಷ್ಠರಾಗಿರ್ತಕ್ಕಂಥ ಹನುಮಂತ ದೇವರು ಮತ್ತು ಅನೇಕರು ರುದ್ರದೇವರು ವರ ಪಡೆದವರಾಗಿರ್ತಕ್ಕಂಥ ಅವ್ರನ್ನೆಲ್ಲ ಅವ್ರು ಜಯಿಸಿರು, ಸಂಹಾರ ಮಾಡಿರು ಅಂತಂದ್ರೆ ರುದ್ರದೇವರಿಗಿಂತ ಹನುಮಂತ ದೇವರು ಬಹಳ ದೊಡ್ಡವರು ಎಂಬುದಾಗಿರ್ತಕ್ಕಂಥದ್ದು 2ನೇ ತತ್ವ. ಆಮೇಲೆ ಚತುರ್ಮುಖ ಬ್ರಹ್ಮದೇವರು ವರ ಪಡೆದವರಾಗಿರ್ತಕ್ಕಂಥ ಅವ್ರನ್ನ ರಾಮದೇವರು ಸಂಹಾರ ಮಾಡಿರೋ ಹಾಗೆ ಅಂತ ಹೇಳಿದ್ರೆ ರಾಮದೇವರಾಗಿರ್ತಕ್ಕಂಥ ಅವರು ಸರ್ವೋತ್ತಮ ಎಂಬುದಾಗಿರ್ತಕ್ಕಂಥದ್ದು. ಒಟ್ಟು ಮೊತ್ತ ಇದರ ಅಭಿಪ್ರಾಯವೇನು ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, ಹರಿವಾಯುಗಳ ಅನುಗ್ರಹ ಇದ್ಲಾಂಗಿತ್ತು ಅಂತಂದ್ರೆ ಯಾವ ಕಾರ್ಯವೂ ನಮಗೆ ಬಂದು ಜಯದಿಂದ ಮುಗಿಯೋದಿಲ್ಲ ಎಂಬುದಾಗಿರ್ತಕ್ಕಂಥದ್ದು ತಾನೇ ಈ ಅಧ್ಯಾಯವಾಗಿರ್ತಕ್ಕಂಥದ್ದಲ್ಲಿ. ಆದ ಕಾರಣ ನನ್ನ ಅಭಿಪ್ರಾಯ ಈ 91ನೇ ಶ್ಲೋಕದಿಂದ 210ನೇ ಶ್ಲೋಕದಲ್ಲಿ ರಾವಣನ ಸಂಹಾರವಾಗಿರ್ತಕ್ಕಂಥದ್ದಾಗತ್ತೆ. ಅದುವರೆಗೂ ಮುಗಿಸೂಡೋಣ ಅಂತ ಇದ್ದೇನೆ. ಮುಖ್ಯವಾಗಿರ್ತಕ್ಕಂಥ ಶ್ಲೋಕಗಳನ್ನ ಹೇಳ್ತೇನೆ. 91ನೇ ಶ್ಲೋಕದಲ್ಲಿ ನಿಪಾತ್ಯ ರಕ್ಷೋಧಿಪತಿಂ ಸ ಮಾರುತಿ ಪ್ರಗೃಹ್ಯ ಸೌಮಿತ್ರೀಂ ಅಪುರಂಗಶಾಯಿನಃ ಜಗಾಮ ರಾಮಾಖ್ಯ ತನೋಃ ಸಮೀಪಂ ಸೌಮಿತ್ರೀಂ ಉದ್ಧರ್ತುಂ ಅಲಂ ಹಿ ಅಸೌ ಕಪಿಹಿ ಹಂಗೇಂತ ಹೇಳಿ ಲಕ್ಷ್ಮಣ ಇರ್ತಕ್ಕಂಥ ಮೂರ್ಛೋಯ್ ಬಿಟ್ಟಿರ್ತಾನ. ಆಗ ಹನುಮನ ಇರ್ತಕ್ಕಂಥ ಅವರು ಆ ರಾವಣನ ಇರ್ತಕ್ಕಂಥ ಅವನ್ನ ದೊಬ್ಬಿ ಬಿಟ್ಟುಬಿಟ್ಟು ಆ ಲಕ್ಷ್ಮಣನ ಇರ್ತಕ್ಕಂಥ ಅವನ್ನ ಎತ್ತಿಕೊಂಡು ಹೋಗಿ ನೇರ ರಾಮದೇವರ ಹತ್ರ ಹೋಗ್ತಾರೆ ಅಂತ ಅಭಿಪ್ರಾಯ. ಸೌಮಿತ್ರಿ ಅಂದ್ರೆ ಸುಮಿತ್ರಾ ಪುತ್ರನ ಇರ್ತಕ್ಕಂಥ ಲಕ್ಷ್ಮಣನ ಕರ್ಕೊಂಡು ರಾಮದೇವ್ರ ಮುಂದೆ ಹೋಗಿ ಮನಸ್ತಾರೆ. ಆಗ ರಾಮದೇವರು ಸ ರಾಮ ಸಂಪರ್ಶ ನಿವಾರಿತ ಗ್ರಹ ಸಮುತ್ತಿತಾತೇನ ಸಮುದ್ಯತೆ ಸರೆ. ಇದು ತುಂಬಾ ಮುಖ್ಯ. ಇದಕ್ಕೆಂದ್ರೆ ರಾಮದೇವರು ಸ್ಪರ್ಶವಾಗಿರ್ತಕ್ಕಂಥದ್ದು ಮಾಡಿರು. ಸ್ಪರ್ಶ ಮಾಡೋನು ಏನಾಯ್ತು, ಅಲ್ಲಿರ್ತಕ್ಕಂಥ ಆ ಯಾವ ಒಂದು ಬಾಣವಾಗಿರ್ತಕ್ಕಂಥದ್ದಿದೆಯೋ ಆ ಬಾಣವಾಗಿರ್ತಕ್ಕಂಥದ್ದು ತೆಗೆದು ಮೊದಲ ಲಕ್ಷ್ಮಣನ ಇರ್ತಕ್ಕಂಥ ಎತ್ತು ತೇಜಸ್ಸಿಂದ ಇದ್ದನು. ಅದಕ್ಕೆ ಮೇಲೆ ಹೆಚ್ಚು ತೇಜಸ್ಸಿಂದ ರಾಮಣನ ಲಕ್ಷ್ಮಣನ ಇರ್ತಕ್ಕಂಥವ ಶಶಿ ಸುಪರ್ಣಃ ಹಂಗಂತ ನೋಡ್ರ. ಅದ ಕಾರಣ ಶಶೀಂದ್ರ ಚಂದ್ರನ ಇರ್ತಕ್ಕಂಥವ ರಾಘುವಿನಿಂದ ಬಿಡಿಬಡಿಯ ಇರ್ತಕ್ಕಂಥವ ಹೆಂಗ ಬಂದು ಪೌರ್ಣಮಿ ದಿನ ಚಂದ್ರನ ಇರ್ತಕ್ಕಂಥವ ಇರ್ತಾರ್ಯೋ ಆ ಪ್ರಕಾಶವಾಗಿ ಇದ್ದ ಲಕ್ಷ್ಮಣನ ಇರ್ತಕ್ಕಂಥವ ಅಂತ. ಈ ಸ್ಪರ್ಶಾಂಬ ಇರ್ತಕ್ಕಂಥದ್ದಲ್ಲಿ ತುಂಬಾ ಜನ ಬಂದು ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನ ಸರಿಯಾಗಿ ಓದ್ಲಂಗಿರ್ತಕ್ಕಂಥವ್ರು ಈ ಸ್ಪರ್ಶನಲ್ಲಿ ತುಂಬಾ ತಪ್ಪಾಗಿರ್ತಕ್ಕಂಥದ್ದು ನಡೆದ ಭಾಗವತದಲ್ಲಿ ನೀವು ನೋಡಿರಿ ಅಂದ್ರೆ ನಾನು ಹೇಳಿದೆ. ಪೂತನ ಇರ್ತಕ್ಕಂಥ ಕೇಸಲ್ಲಿ ಕೃಷ್ಣನ ಸ್ಪರ್ಶ ಮಾಡಿದ ಮೇಲೆ ಅವಳಿಗೆ ಒಳ್ಳೆ ಗತಿ ಹೆಂಗ ಆಗ್ಲಾಂಗಿರ ಅದು ತಪ್ಪದಾಗಿ ಹೇಳ್ತಾರೆ. ಅದೆಲ್ಲ ತಪ್ಪು. ಇದಕ್ಕೆ ಅಂದ್ರೆ ಸ್ಪರ್ಶವಾಗಿರ್ತಕ್ಕಂಥದ್ದು ಅಂದ್ರೆ ದೇವರು ಯಾವ ಅಭಿಪ್ರಾಯದಿಂದ ಸ್ಪರ್ಶ ಮಾಡ್ತಾನ, ದೇವರನ್ನ ನಾವು ಯಾವ ಅಭಿಪ್ರಾಯದಿಂದ ಸ್ಪರ್ಶ ಮಾಡ್ತೇವೆ ಎಂಬುದು ಮುಖ್ಯ. ಇದನ್ನ ವಾದಿರಾಜ ಸ್ವಾಮಿಗಳು ರುಕ್ಮಿಣಿ ಸುಜಯದಲ್ಲಿ ಅನೇಕ ಉದಾಹರಣೆಗಳಿಂದ ಸಮರ್ಥನೆ ಮಾಡಿದ್ದಾರೆ. ಆದ ಕಾರಣ ಈ ಸ್ಪರ್ಶವಾಗಿರ್ತಕ್ಕಂಥದ್ದು ಅಂತಂಬುದು ನಿಮಗೆ 3 ಹೇಳಿದ್ದೇನೆ ನಾನು. ರುಕ್ಮಿಣಿ ದೇವಿಯರಾಗಿರ್ತಕ್ಕಂಥ ಅವರು 2ನೇ ಸಾರಿ ಅವಲಿಕ್ಕೆ ತೆಗೆಯ ವೇಳೆ ಕೈ ಹಿಡದ. 2ನೇ ಸಾರಿ ಯಾಕೆ ಅವಲಿಕ್ಕೆ ತೆಗೆದ ಅಂತಂದ್ರೆ ರುಕ್ಮಿಣಿಯಾಗಿರ್ತಕ್ಕಂಥ ಅವಳು ಸಮನವಾಗಿದ್ರು ಕೂಡ ದೇವರನ್ನ ಸ್ಪರ್ಶ ಮಾಡ್ಬೇಕು ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅಂತ ಭಕ್ತರಾಗಿರ್ತಕ್ಕಂಥವಳು ಒಂದು ಸಾರಿ ನನ್ನ ಸ್ಪರ್ಶ ಮಾಡ್ಲಿ ಎಂಬ ಅಭಿಪ್ರಾಯ ಇದ್ರೆ 2ನೇ ಇಡೀ ಅವಲಿಕ್ಕೆ ತೆಗೆದ ಅಂತ ಅರ್ಥ. ಅದೇ ಮಾದರಿ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಆ ಎಕ್ಕಿಡ್ ಮಾಡಿರ್ತಕ್ಕಂಥದ್ದು ದೀವ ಇರ್ತಕ್ಕಂಥದ್ದನ್ನ ಧೃತರಾಷ್ಟ್ರ ಇರ್ತಕ್ಕಂಥ ಕಟ್ಟಿಯಿಂದ ಅವನ ಬುದ್ಧಿ ಆಗಿರ್ತಕ್ಕಂಥದ್ದು ಹೊರಗೆ ಬರ್ಬೇಕು ಎಂಬ ಕಾಲದಲ್ಲಿ ಭೀಮಸೇನ ದೇವರು ಹೋಗವಳೆ ಕೃಷ್ಣನ ಇರ್ತಕ್ಕಂಥ ಅವನ ಕೈ ಹಿಡಿದ
ಆಗ ಈಶ್ವರ ಅನ್ಯತ್ರ ಆಲೋಚನೆ ಸರ್ವಶ್ರೀ ಜ್ಞಾನ ರಿಜೀವ ಜ್ಞಾನ ಎಂಬುದಾಗಿ ನಮಗೆ ಭೀಮಸೇನ ದೇವರಿಗೆ ತಿಳಿಯೋದಿಲ್ಲ. ಯಾಕೆ ಮುಂದೆ ಹೋದ್ರು ಅಂದ್ರೆ, ಮುಂದೆ ಹೋದ್ರೆ ತಾನೆ ಈಗ ಕೃಷ್ಣ ಪರಮಾತ್ಮ ಸ್ಪರ್ಶ ಮಾಡಿ ನೀವು ಹೋಗ್ಬೇಡ ಅಂತ ಕೈ ಹಿಡಿಯುವ ಅಂತಂಬಾದು. ಅಂತ ಮರಿ ಒಂದು ಸ್ಪರ್ಶ ಮಾಡ್ಬೇಕು ಅಂತ ಅಂದ್ರೆ ಅನುಗ್ರಹದಿಂದ ದೇವರು ಮಾಡ್ಬೇಕು ಅಂದ್ರೆ ಎಷ್ಟೋ ಕೋಟಿ ಜನ್ಮ ತಪಸ್ಸಾಗಿರ್ತಕ್ಕಂಥದ್ದು ಮಾಡಿರ್ಬೇಕು ಎಂಬುದಾಗಿರ್ತಕ್ಕಂಥದ್ದು ಅರ್ಥ. ಅದಕ್ಕೆ ಆಮೇಲೆ ನೀವು ನೋಡಿರಿ ಅಂದ್ರೆ ಇಲ್ಲಿ ನಡೀತಕ್ಕಂಥದ್ದು ಈಗ ಆ ಮೆಲ್ಲಗೆ ಆ ರಾವಣನ ಇರ್ತಕ್ಕಂಥ ಮೂರ್ಛೋ ಇರ್ತಕ್ಕಂಥ ಎದ್ದು ತಿರುಗು ಜಗಳವ ಇರ್ತಕ್ಕಂಥದ್ದು ಬಂದ. ರಥಂ ಸಮಾರೋಖ್ಯ ಪುನಃ ಸ ಕಾರ್ಮುಕ ಸಮಾರ್ಗನು ರಾವಣ ಆಸು ರಾಮಂ ಹಂಗಂತದ್ದು 94ನೇ ಶ್ಲೋಕ. ಆಸು ಅಂದ್ರೆ ಬೇಗನೆ ಎದ್ದು ತಿರುಗು ರಥದಿಂದ ತಿಂದು ಬಂದ. ಆಗ ಹನುಮನ್ ದೇವರು ನೋಡಿದ್ರು, ಇವ ರಥದಲ್ಲಿ ಬಂದು ಯುದ್ಧಕ್ಕೆ ಬಂದಿದ್ದಾನ, ರಾಮದೇವರು ನಡೆದು ಹೋಗಿ ಬರೀ ಕಾಲಿಲಿ ಯುದ್ಧ ಮಾಡಾದ, ಅದು ಸರಿ ಇಲ್ಲ. ಹಾಗೆ ಅಂತ ಹೇಳಿ ಹನುಮಂತ ದೇವರು ಏನ್ ಮಾಡ್ರು ಅಂದ್ರೆ, ರಥೇ ಸ್ಥಿತೇ ಅಸ್ಮಿನ್ ರಜನೀಚರೇಶೆ ನಮೇ ಪತಿರ್ ಭೂಮಿ ತಲೆ ಸ್ಥಿತ ಸ್ಯಾತ್. ಆದ ಕಾರಣ ಆ ರಾಕ್ಷಸನ ಇರ್ತಕ್ಕಂಥ ರಾಜನ ಇರ್ತಕ್ಕಂಥ ರಸದಿಂದ ಬರೋವಳೆ ನಮ್ಮ ರಾಮಚಂದ್ರ ದೇವರ ಇರ್ತಕ್ಕಂಥವ್ರು ಭೂಮಿಯಲ್ಲಿ ನಡೆದು ಅವನು ಕೂಡ ಯುದ್ಧ ಇರ್ತಕ್ಕಂಥ ಮಾಡ್ಬೇಡ್ದು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಪವನಸ್ಯ ರಾಮಂ ಸ್ಕಂದವು ಸಮಾರೋಪೆ ಯಯೌಚ ರಾಕ್ಷಸಂ, ತನ್ನ ಭುಜಗದ ಮೇಲೆ ರಾಮದೇವರನ್ನ ಇಟ್ಟುಂಟು ಯುದ್ಧವಾಗಿರ್ತಕ್ಕಂಥದ್ದಕ್ಕೆ ಹೋದರು. ಆಗ ರಾಮದೇವರಾಗಿರ್ತಕ್ಕಂಥವ್ರು ಅದಕ್ಕೆ ಆಮೇಲೆ ಬರ್ತಕ್ಕಂಥ ಶ್ಲೋಕದಲ್ಲಿ ಆ ರಾವಣನ ಇರ್ತಕ್ಕಂಥವನ ಒಂದು ಕೊಡೆ, ಆ ರಾವಣನ ಇರ್ತಕ್ಕಂಥವನ ಫ್ಲಾಗ್ ಇದಲ್ಲ, ಆ ಚಿಹ್ನ ಇರ್ತಕ್ಕಂಥದ್ದು, ಇನ್ನು ಆ ರಥ ಎಲ್ಲದನ್ನು ಬಂದು ಚೂರ್ ಚೂರಾಗಿ ಮಾಡ್ತಾರೆ. ಮಾಡ್ಬಿಟ್ಟು ಒಂದು ಮಾತಾಡ್ತಾರೆ, ಕರ್ತವ್ಯ ಮೂಢಂ ಸಮವೇಕ್ಷ ರಾಮ ಪುನರ್ಜಗಾದಾಸು ಗೃಹಂ ಪ್ರಾಹಿ. ರಾವಣ ಮನೆಗೆ ಹೋಗು, ಇನ್ನು ನೀನು ಏನ್ ಭೋಗ ಪಡ್ಬೇಕು ಅಂತ ನೆನೆಸ್ತೀಯೋ ಅದೆಲ್ಲ ಪಟ್ಟು ಬಾ, ಬಂದು ಇನ್ನೊಂದ್ ಸಾರಿ ಯುದ್ಧಕ್ಕೆ ಬರಾಬೇಡ ಇಟ್ಟು ಮಾಡ ಅಂತ ಹೇಳಿ ರಾವಣನ್ನ ಕಳಿಸ್ಬಿಡ್ತಾರೆ. ಆಗ ಸಂಹಾರ ಮಾಡೋದಿಲ್ಲ, ಇನ್ನು ಅನೇಕ ಕಾರ್ಯಗಳಾಗಿರ್ತಕ್ಕಂಥದ್ದು ಆಗ್ಬೇಕಾಗಿದೆ. ಈ ಪ್ರಕಾರವಾಗಿ ರಾಮಚಂದ್ರ ದೇವರು ಮಾತು ಹೇಳಿದ್ದನ್ನ ಕೇಳಿ ಅವನಿಗೆ ತುಂಬಾ ಇರ್ತಕ್ಕಂಥದ್ದಾಗಿ ಇರ್ತಕ್ಕಂಥವ ತಲೆ ಬಗ್ಗಿಂದು ಆ ರಣರಂಗದಿಂದ ಹೋಗಿ ಅಲ್ಲಿ ಅವರು ಜನಗಳ ಕೂಡ ಕನ್ಸಲ್ಟ್ ಮಾಡಿ ಇನ್ನು ಮುಂದೆ ಏನ್ ಮಾಡೋದು, ಯುದ್ಧದಲ್ಲಿ ಕಪಿಗಳು ಬಂದು ರಾಕ್ಷಸರನ್ನ ನಾಶ ಮಾಡ್ತಾ ಇದ್ದಾರೆ, ನಾವ್ ಏನ್ ಮಾಡ್ಬೇಕು ಅಂತ ಬೇಡ, ಈಗ ಕುಂಭಕರ್ಣನ ಇರ್ತಕ್ಕಂಥವ್ರನ್ನ ಎಬ್ಬಿಸ್ಬೇಕು ಎಂಬುದಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪಾಯಿಂಟ್ ಮುಖ್ಯವಾಗಿರ್ತಕ್ಕಂಥದ್ದು. ಕುಂಭಕರ್ಣನ ಇರ್ತಕ್ಕಂಥ ಎಬ್ಬಿಸೋಣ ಹಂಗೆ ಅಂತ ಹೇಳಿದ್ರೆ, ಕುಂಭಕರ್ಣನ ಇರ್ತಕ್ಕಂಥ ಸಾಮಾನ್ಯ ಅಲ್ಲ. ಇದರಲ್ಲಿ ಇದು ಹೆಂಗೆ ಎಂಬುದು ತಡ್ಕೊಬೇಕು. ಇದಕ್ಕೆ ಅಂತಂದ್ರೆ ವಿಶ್ರವಸ ಎಂಬುದಾಗಿರ್ತಕ್ಕಂಥವರಿಗೆ 3 ಹೆಂಡತಿ ಮಧು. ಮೊದಲನೇ ಹೆಂಡತಿ ಪುಷ್ಪಕೋಟ ಅಂತ ಹೆಸರು. ಪುಷ್ಪಕೋಟ ಎಂಬ ಹೆಂಡತಿಯಲ್ಲಿ ಹುಟ್ಟಿದವರು ತಾನೆ ಈ ರಾವಣ ಕುಂಭಕರ್ಣ. ಅವರಿಬ್ರು ಸೇಮ್ ಮದರ್ ಇರ್ತಕ್ಕಂಥವ್ರು. ಎರಡನೇ ಹೆಂಡತಿ ಆಗಿರ್ತಕ್ಕಂಥವ್ರು ಮಾಲಿನಿ ಅಂತ. ಆ ಮಾಲಿನಿ ಹುಟ್ಟಿದವ ತಾನು ವಿಭೀಷಣ. ಅದಕ್ಕೆ ವಿಭೀಷಣ ಇರ್ತಕ್ಕಂಥ ಮದರ್ ಇಸ್ ಡಿಫರೆಂಟ್. ಅದಕ್ಕೆ ಆಮೇಲೆ ಮೂರನೇ ಹೆಂಡತಿ ಆಗಿರ್ತಕ್ಕಂಥವಳು ರಾಕ ಅಂತ ಹೆಸರು. ಆ ರಾಕಾವಿಗೆ ಹುಟ್ಟಿದವರು ತಾನೆ ಕರ ಶೂರ್ಪಣಕ ಎಂಬುದಾಗಿರ್ತಕ್ಕಂಥದ್ದು. ಆದ ಕಾರಣ ಇದೆಲ್ಲ ನಾನು ಆ ಪುಸ್ತಕದಲ್ಲಿ ನಿಮಗೆ ಚಾರ್ಟಿದ್ ಹಾಕಿರುವೆ. ಆದ ಕಾರಣ ಈಗ ಏನಾಯ್ತು ಅಂತಂದ್ರೆ, ನೇರ ಹೋದ ಕುಂಭಕರ್ಣನ ಇರ್ತಕ್ಕಂಥ ಬಿಡ್ಬೇಕು ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇದಕ್ಕೆ ಅಂದ್ರೆ ಅವ್ನು ಬಿಡ್ತಕ್ಕಂಥ ಶ್ವಾಸದಲ್ಲಿ ಎಷ್ಟೋ ರಾಕ್ಷಸರನ್ನ ಎಬ್ಬಿಸ್ಬೇಕು ಅಂತ ಹತ್ತಿ ಹೋಗಬೇಳೆ ಒಂದು 100 ಅಡಿ ತಿರುಗಿ ಬಂದು ಬಿದ್ದೋಗ್ತಾರೆ. ಇದಕ್ಕೆ ಅವ ಶ್ವಾಸ ಬಿಡ್ತಕ್ಕಂಥ ಗಾಳಿ ಆಗಿರ್ತಕ್ಕಂಥದ್ದು ಟೆಂಪೆಸ್ಟ್ ಇರೋದು. ಆ ಗಾಳಿ ಆಗಿರ್ತಕ್ಕಂಥದ್ದಲ್ಲಿ ಅದನ್ನ ಎದುರಿಸಿ ಅವರಲ್ಲಿ ಆ ಕುಂಭಕರ್ಣನ ಹತ್ತಿ ಹೋಗೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಆಗಲ್ಲ. ಈ ಪ್ರಕಾರವಾಗಿ ಆಗಬೇಳೆ ಆ ಕುಂಭಕರ್ಣನ ಇರ್ತಕ್ಕಂಥ ಎದ್ದು ಒಂದು ಮಾತಾಡ್ತಾನೆ. ಅವನ ಹೆಂಗೋ ತುಂಬಾ ಕಷ್ಟಪಟ್ಟು ಎಬ್ಬಿಸ್ತಾರೆ. ಹೇಳುವನೆ ಈ ಶ್ಲೋಕ ಇರ್ತಕ್ಕಂಥದ್ದು ತುಂಬಾ ಮುಖ್ಯ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥ ಈ ಶ್ಲೋಕವನ್ನ ನೋಡಿ. ಇದಕ್ಕೆಂದ್ರೆ ನಾನು ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರವಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ತಾನೆ ನನ್ನ ಕರ್ತವ್ಯ. ಇದಕ್ಕೆಂದ್ರೆ ಆ ಉಪಕಾರನ ಸ್ಮರಣೀಯ ಇರ್ತಕ್ಕಂಥದ್ದು ಪ್ರತಿ ಕ್ಷಣದಲ್ಲೂ ನಡೆಸ್ಬೇಕು. ಕುಂಭಕರ್ಣ ತುಂಬಾ ಒಳ್ಳೆಯವ ಅಂತ ಹೇಳಿ ಒಂದು ಸಭೆಯೆಲ್ಲ ಹಾಕಿ ಅವ್ರು ಮಾತಾಡ್ತಾ ಇದ್ದಾರೆ. ಇದಕ್ಕೆಂದ್ರೆ ಇತೀರಿತಃ ಕಾರ್ಮಪ್ಯಶೇಷಂ ಶ್ರುತ್ವ. ಈ ಶ್ಲೋಕ ನೋಡ್ರಿ, ಈ ರಾವಣನ ಇರ್ತಕ್ಕಂಥ ಹೇಳ್ತಾನ ಕುಂಭಕರ್ಣ
ನೀ ಇರೋ ವೇಳೆ ನಂಗಿಂತ ಮರಿ ಮರಣವಾಗಿರ್ತಕ್ಕಂಥದ್ದು ಬರಬಾರ್ದು, ಇಂಥ ಮರಿ ಆಯ್ತು ಹಂಗೆ ಅಂತ ಹೇಳೋ ವೇಳೆ ಆಗ ಹೇಳ್ತಾನ, ಅದ್ಯ ಅದ್ಯ ಅಮೋಘ ವೀರ್ಯೇನ ರಾಘವೇನ ಹಿ ತ್ವಯ ವಿರೋಧ ಚಾರಿತಃ ಕುತಃ ಬತ ಕಷ್ಟ. ರಾಮಚಂದ್ರ ದೇವರ ಮುಂದೆ ಹೋಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ, ಇದು ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು, ನಿನ್ನಿಂದ ಜಯಿಸ್ಲಿಕ್ಕೆ ಬಿಡಿಲಾರದು ಅಂತ ಹೇಳ್ತಾನೆ. ಇದು ಕುಂಭಕರ್ಣ ಹೇಳ ಮಾತಲ್ಲ, ಕುಂಭಕರ್ಣನ ಒಳಗಿರ್ತಕ್ಕಂಥ ವಿಜಯ ಹೇಳ್ತಕ್ಕಂಥ ಮಾತಾಗಿರ್ತಕ್ಕಂಥದ್ದು. ನೀ ಇನ್ನೊಬ್ರು ಹೆಂಡತಿನ ನೀ ತಗೊಂಡ್ ಬಂದದ್ದು ತಪ್ಪು ಅಂತ ಹೇಳ್ತಾನ. ಈ ಎರಡು ಮಾತಿನ ಇಟ್ಟುಕೊಂಡು ಕುಂಭಕರ್ಣನ ಮೇಲೆ ಒಳ್ಳೆ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಆದ ಕಾರಣ ಜೀವದ್ವಯ ಆವೇಶ ಅಂಬುದು ತಿರುಗು ನಿಮಗೆ ಹೇಳ್ತಾನೆ. ಜೀವದ್ವಯ ಆವೇಶ ಎಂಬ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಭಾಗವತದಲ್ಲಿ. ಅದಕ್ಕೆ ಪ್ರಮಾಣಗಳಾಗಿರ್ತಕ್ಕಂಥದ್ದು ಕೊಟ್ಟು ನಮಗೆ ಉಪಕಾರ ಮಾಡಿದ್ದಾರೆ. ಆದ ಕಾರಣ ಈ ಒಂದು ಶ್ಲೋಕ ಮಾತ್ರ ಕುಂಭಕರ್ಣನ ಗುರ್ತೆ ಹೇಳಬೇಡ ನಾ ಹೇಳ್ಬಿಟ್ಟು, ಆಮೇಲೆ 106ನೇ ಶ್ಲೋಕದಲ್ಲಿ ಒಂದು ಲಿಸ್ಟ್ ಆ ಕುಂಭಕರ್ಣ ಯಾರನ್ನೆಲ್ಲ ಸಂಹಾರ ಮಾಡಿದ ಎಂಬುದಲ್ಲಿ ಒಂದು ಪ್ರಾಮಿನೆಂಟ್ ಇರ್ತಕ್ಕಂಥದ್ದನ್ನು ಮಾತ್ರ ಹೇಳ್ತಾನೆ. ಶತಬಲಿ ಪನಸಾಖ್ಯೌ ತತ್ರ ವಶ್ವಂಶ ವಿಭೂತೌ ಪವನ ಗಣ ವರಾಂಶೌ ಶ್ವೇತಃ ಸಂಪಾತಿನೌ ಚ ನಿರುಕ್ತಿ ತಮ ಅನುಗ್ರಹದ ಉಗ್ರಂ ದುರ್ಮುಖಂ ಕೇಸರೀತಿ ಇವರನ್ನೆಲ್ಲ ಬಂದು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಇವರೆಲ್ಲ ಯಾರು ಅಂತಂದ್ರೆ ನೀವು ನೋಡ್ಬೇಕ ಏನು ಅಂತಂದ್ರೆ, ಮೊದಲು ಶತಬಲಿ ಪನಶ ಎಂಬುದಾಗಿರ್ತಕ್ಕಂಥವ್ರು ಅವರಿಬ್ರು ವಸುಗಳು. ವಸುವಾಗಿರ್ತಕ್ಕಂಥವ್ರು ಅದರಲ್ಲಿ ಕೊನೆಯ ವಸುವಾಗಿರ್ತಕ್ಕಂಥ ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರ ಅವತಾರ ಮಾಡ್ತಾರೆ, ದ್ಯುನಾಮಕ ವಸು. ಆದ ಕಾರಣ ವಸು ದೇವತೆಗಳಾಗಿರ್ತಕ್ಕಂಥವ್ರು. ಆಮೇಲೆ ಶ್ವೇತ ಸಂಪಾತಿ ಎಂಬುದಾಗಿರ್ತಕ್ಕಂಥವ್ರು ಎರಡು ಮರುತ್ತು, 48 ಮರುತ್ತು. ಆ ಮರುತ್ತಲ್ಲಿ 2 ದೇವತೆಗಳಾಗಿರ್ತಕ್ಕಂಥವ್ರು. ಆಮೇಲೆ ದುರ್ಮುಖ ಎಂಬುದಾಗಿರ್ತಕ್ಕಂಥವ್ರು ದುರ್ಮುಖ ಎಂಬುದಾಗಿರ್ತಕ್ಕಂಥದ್ದು 5ನೇದಾಗಿರ್ತಕ್ಕಂಥದ್ದು. ಅವ್ರು ಬಂದು ನಿರುತಿ ಎಂಬುದಾಗಿರ್ತಕ್ಕಂಥವ್ರು ಈ ನಿರುತಿ ಅದನ್ನ ಕುರಿತು 1 ನಿಮಿಷ ನಿಮಗೆ ಹೇಳ್ತಾನೆ. ಈ ನಿರುತಿ ಅಂದ್ರೆ ರಘೋತ್ತಮ ಸ್ವಾಮಿಗಳ ಅಷ್ಟೋತ್ತರದಲ್ಲಿ ನೀವು ನೋಡ್ರಿ ಇದ್ರೆ ನಿರುಕ್ತಿಂಶ ಭೂತಾಯ ಮಹಾವು ಅಂತ ಒಂದು ಅಷ್ಟೋತ್ತರ ಬರೋದು. ಆದ ಕಾರಣ ರಾಮಾಯಣದಲ್ಲಿ ನೈಋತ್ಯ ಇದ್ದು ಕುಂಭಕರ್ಣನ್ ಕೂಡ ಜಗಳಾಡಿ ರಾಮದೇವರ ಸೇವೆಯಾಗಿರ್ತಕ್ಕಂಥವ್ರು ಮಾಡಿದವರು ಒಂದು. ಅದೇ ನೈಋತ್ಯ ಇರ್ತಕ್ಕಂಥವ್ರು ದಕ್ಷಿಣ ದಿಕ್ಕಿಗೆ ದಿಕ್ಪಾಲಕರಾಗಿರ್ತಕ್ಕಂಥವ್ರು ಕೃಷ್ಣ ಪರಮಾತ್ಮನ ಕಾಲದಲ್ಲಿ ಘಟೋರ್ಗಜನಾಗಿ ಬಂದು ಭೀಮಸೇನ ದೇವರ ಮಗನಾಗಿ ಹುಟ್ಟಿ ಸ್ತೋತ್ರ ಸೇವೆಯಾಗಿರ್ತಕ್ಕಂಥದ್ದು ಮಾಡಿದ್ರು. ಅವರೇ ತನ್ನ ರಘೋತ್ತಮ ಸ್ವಾಮಿಗಳಾಗಿ ನಮಗೆ ಬಂದು ಇದು ಆಚಾರ್ಯರಿಗೆ ಅನೇಕ ಗ್ರಂಥಗಳಾಗಿರ್ತಕ್ಕಂಥದ್ದು ಟೀಕಾ ಬರೆದು ಸೇವೆ ಮಾಡಿರು. ಆದ ಕಾರಣ ಈ ನಿರುತ್ಯ ಆಗಿರ್ತಕ್ಕಂಥವ್ರು. ಆಮೇಲೆ ಕೇಸರಿ ಎಂಬುದಾಗಿರ್ತಕ್ಕಂಥದ್ದು ಅದು ಮರುತಾ ಇರ್ತಕ್ಕಂಥವ್ರು. ಇವರೆಲ್ಲರನ್ನು ಕುಂಭಕರ್ಣನ ಇರ್ತಕ್ಕಂಥ ಸಂಹಾರವಾಗಿರ್ತಕ್ಕಂಥದ್ದು ಇವರೆಲ್ಲ ಮಾಡಿದ ಎಂಬುದಾಗಿ ಹೇಳ್ಬಿಟ್ಟು, ಅದಕ್ಕೆ ಆಮೇಲೆ ಕುಂಭಕರ್ಣನ ಇರ್ತಕ್ಕಂಥವನಿಗೆ ಮತ್ತು ಲಕ್ಷ್ಮಣನಿಗೂ ವಿಚಿತ್ರವಾಗಿರ್ತಕ್ಕಂಥ ಜಗಳವಾಗಿರ್ತಕ್ಕಂಥದ್ದಾಗುತ್ತೆ ಎಂಬುದು ಪೂರ ನಾನು ಇದರಲ್ಲಿ ನೀವು ನೋಡುವಂದು. ಅದರಲ್ಲಿ ನಡುವಲ್ಲಿ ಏನಾಗುತ್ತೆ ಅಂದ್ರೆ ಸುಗ್ರೀವನ ಇರ್ತಕ್ಕಂಥ ಅವನು ಹಿಡ್ಕೊಂಡು ಹೋದಾನ. ಅದ್ರ ಬಿಟ್ಟು 2-3 ಶ್ಲೋಕ ಹೇಳಿದಾರು. ಸುಗ್ರೀವನ ಹಿಡ್ಕೊಂಡು ಹೋಗೋ ವೇಳೆ ಬಂದು ಹನುಮಂತ ದೇವರು ಬಿಡಿಸಲ್ಲ. ಇದಕ್ಕೆ ಅಂದ್ರೆ ನೋಡೋಣ ಸುಗ್ರೀವನ ಇರ್ತಕ್ಕಂಥ ಅವನಿಂದಲೇ ತಪ್ಪಿಸಿಕೊಂಡು ಬರ್ಲಿಕ್ಕೆ ಮುಡಿயாது ಎಂಬುದಕ್ಕೋಸ್ಕರವಾಗಿ ಅವರು ಬಂದು ಸರಿ ಮಾಡಲ್ಲ. ಆಮೇಲೆ ಕುಂಭಕರ್ಣನ ಇರ್ತಕ್ಕಂಥ ಮೇಲೆ ಕೂತುಂಡು ಬಂದು ಅವನ ಮೂಗಿನ ಕಚ್ಚಿ ಅದರಿಂದ ಅವ ಬಂದು ಬಿಡುಗಡೆಯಾಗಿರ್ತಕ್ಕಂಥದ್ದಾಗಿ ಹೊರಗೆ ಬರ್ತಾನ ಇತ್ಯಾದಿಗಳಾಗಿರ್ತಕ್ಕಂಥದ್ದೆಲ್ಲ ಹೇಳಿ, ಆಮೇಲೆ ಕುಂಭಕರ್ಣನ ಇರ್ತಕ್ಕಂಥ ವಧವಾಗಿರ್ತಕ್ಕಂಥದ್ದು ತಮ್ಮ ಕುಂಭಕರ್ಣಂ ಪ್ರೇಕ್ಷ ತನ್ಮುಖ ಆಲೋಕ್ಯ ಉಚ್ಚೈಹಿ ನನಾದ ಸಿಂಹನಾದಂ ಚಕಾರ. ಹನುಮಂತ ದೇವರಾಗಿರ್ತಕ್ಕಂಥ ಕುಂಭಕರ್ಣನ ನೋಡಿ ಒಂದು ಇಷ್ಟು ಜನ ಕಪಿನೆಲ್ಲ ಕುಂದಿರ್ತಕ್ಕಂಥದ್ದು ನೋಡಿ ಸಿಂಹವಾಂಗ ಜನ ಇರ್ತಕ್ಕಂಥದ್ದು ಮಾಡಿ ಆಮೇಲೆ ಆ ಕುಂಭಕರ್ಣನ ಇರ್ತಕ್ಕಂಥವನ್ನ ಸಂಹಾರವಾಗಿರ್ತಕ್ಕಂಥದ್ದು ರಾಮದೇವರ ಕೈಯಿಂದ ಆಗ್ಬೇಕು ಎಂಬುದಕ್ಕೋಸ್ಕರವಾಗಿ ಏನಾಯಿತು ಅಂತಂದ್ರೆ, ಆಗ ಆತ 128ನೇ ಶ್ಲೋಕ ಆತ ಸಮಾದಾಯ ಧನುಹು ಸುಘೋರಂ ಶರಾನ್ ಸುರೇಶ ಶನಿ ವೇಗಾನ್ ಪ್ರವೇಶಯಾಮಾಸ ನಿಚಾಚರೇ ಪ್ರಭು ಸ ರಾಘವ ಪೂರ್ವ ಹತೇಶು ಯದ್ವತ್. ಆಗ ರಾಮಚಂದ್ರ ದೇವರಾಗಿರ್ತಕ್ಕಂಥವ್ರು ಒಂದು ಬಾಣವಾಗಿರ್ತಕ್ಕಂಥದ್ದು ದ್ವಾಭ್ಯಾಂಚ ಬಾಹು ಹಂಗಂತಂದ್ರೆ 2 ಬಾಣಗಳಾಗಿರ್ತಕ್ಕಂಥದ್ರಿಂದ
ಒಂದು ಬಾಣದಿಂದ ಅವನ ಎರಡು ಕಾಲುಗಳಾಗಿರ್ತಕ್ಕಂಥ ಅದನ್ನ ಕಟ್ಸಿದ್ರು. ಆಮೇಲೆ ಅವನ ಕೈಯಾಗಿರ್ತಕ್ಕಂಥ ಅದನ್ನ ಅಪರೇಣ ಬಾಣಿಯನ ಶಿರಃ ನಿರ್ಕೃತ್ಯ ಸಾಗರ ತೋಯೆ ಸಾಗರಸ್ಯ ಸಮುದ್ರಸ್ಯ ತೋಯೆ ಜಲೆ ಆಸು ಸಂಪ್ರಾಕ್ಷಿಪತೆ. ಹಾಗೆಂತಂದ್ರೆ ಆ ಕುಂಭಕರ್ಣನ ಇರ್ತಕ್ಕಂಥ ಅವನ ಕಾಲು ಮತ್ತು ಕೈಯ ಇರ್ತಕ್ಕಂಥ ಅದನ್ನ ಛೇದನ ಮಾಡಿ ಅವನ್ನ ಸಂಹಾರವಾಗಿರ್ತಕ್ಕಂಥದ್ ಮಾಡಿ ಆ ದೇಹವಾಗಿರ್ತಕ್ಕಂಥದ್ದನ್ನ ರಾಮಚಂದ್ರ ದೇವರು ಬಂದು ಸಮುದ್ರವಾಗಿರ್ತಕ್ಕಂಥದ್ದಲ್ಲಿ ಹಾಕಿರು. ಆಗ ಸಮುದ್ರದಲ್ಲಿ ಹಾಕೋಣೆ ಅದೇನಾಯ್ತು ಅಂತಂದ್ರೆ ಒಂದು ದೊಡ್ಡ ಬೆಟ್ಟವಾಗಿರ್ತಕ್ಕಂಥದ್ದು. ಅವರ್ಧತಾಬ್ಧಿ ಪತಿತೋ ಅಸ್ಯ ಕಾಯೇ ಮಹಾಜನಾಭೆ. ಆಗ ಸಮುದ್ರವೇ ಕುದಿಲಕ್ಕೆ ಆರಂಭಿಸಿತು ಅಂತೆ. ಇದಕ್ಕೆಂದ್ರೆ ಒಂದು ದೊಡ್ಡ ಬೆಟ್ಟವಾಗಿರ್ತಕ್ಕಂಥದ್ದೇ ಸಮುದ್ರದಲ್ಲಿದ್ರೆ ಹೆಂಗಾಗೋದು ಆ ಪ್ರಕಾರವಾಯಿತು. ಸರ್ವೇ ಸುರಾಷ್ಟ್ರ ಸ್ತುತವಂತಹ ರಘುವರ್ಯ ಮೂರ್ತಿನಿ ಮುದಾ ಪ್ರಸೂನೈ ಬಹುಶು. ದೇವತೆಗಳೆಲ್ಲ ಆಗ ಬಂದು ಪರಮಾತ್ಮ ರಾಮನ ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡಿರು. ಆಮೇಲೆ ಅವನ ಮೂಲ ರೂಪ ಇದೆಲ್ಲ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯಾ ಇಲ್ಲವಾ ಎಂಬ ನನಗೆ ತಿಳಿದು. ಆದ್ರೆ ಇದು ಚಂದ ಏನು ನೋಡ್ಬೇಕೇನು ಅಂತಂದ್ರೆ ಆಗ ಅವನ ಸಮುದ್ರದಲ್ಲಿ ಹಾಕೋಣೆ ಅವನ ಮೂಲ ರೂಪವಾಗಿರ್ತಕ್ಕಂಥದ್ದು ಆ ಅಸುರಂದ ಹೆಂಗೆ ಅಂದ್ರೆ ಯೋಜನಾನಾಂ 3,00,000 ಚ ಕುಂಭಕರ್ಣೆ ಅಭ್ಯವರ್ತದೆ ಪೂರ್ವಂ ಪಶ್ಚಾತ್ ಸಂಕೋಚಶ್ಚ ಲಂಕಾಯಾಮ್ ಉಷಿತಂ ಸ್ವಯಂ. ಹಾಗೆ ಅಂತ ಹೇಳಿ ಅವನ ದೇಹವಾಗಿರ್ತಕ್ಕಂಥದ್ದು 3,00,000 ಯೋಜನವಾಗಿರ್ತಕ್ಕಂಥದ್ದು. ಅಷ್ಟು ದೊಡ್ಡ ದೇಹವಾಗಿರ್ತಕ್ಕಂಥದ್ದು ಅದು ಬಂದು ಅದು ಪೂರ ಸಮುದ್ರ ಪೂರ ಅದು ಬಂತು. ಆ ಪ್ರಕಾರವಾಗಿರ್ತಕ್ಕಂಥ ದೇಹ ಬಂತು. ಲಂಕಾಪಟ್ಟಣದಲ್ಲಿ ಅವನಿಗೆ ಇರಬೇಕು ಎಂಬುದಕ್ಕೋಸ್ಕರವಾಗಿ ಆ ರಾಕ್ಷಸನ ಇರ್ತಕ್ಕಂಥವ ತನ್ನ ದೇಹವನ್ನು ಉಗ್ಗಿಂಡು ಇದ್ದ ಎಂಬುದಾಗಿ ಇದ್ರು. ಹಾಗಿದ್ರು ಕೂಡ ನೀವು ಈ ಜಗಳ ಅಲ್ಲಿ ಕಪಿಗಳಾಗಿರ್ತಕ್ಕಂಥವ್ರನ್ನ ನೋಡಿದ್ರೆ ಅನೇಕ ಕಪಿಗಳಾಗಿರ್ತಕ್ಕಂಥವ್ರನ್ನ ಕಾಲಿಲ್ ಬಿಟ್ಟ ವೇಳೆ ಆ ಎರಡು ಕಾಲು ಬೆಟ್ಟು ಇಲ್ಲಿ ನಡುವಿರ್ತಕ್ಕಂಥ ಗ್ಯಾಪೇ ಎಷ್ಟೋ ದುಡ್ಡ ಇರೋದ್ರಿಂದ ಮೆಟ್ಟಿನ ಅಂದ್ರೆ ಆ ಗ್ಯಾಪ್ ದಾರಿ ಇಲ್ಲದೆಲ್ಲ ಹೊರಗೆ ಬರ್ತಾ ಇದ್ರು ಅಂತಲ್ಲ ನೀವು ಅದರಲ್ಲಿ ಇರ್ತಕ್ಕಂಥದ್ದೆಲ್ಲ ನೋಡ್ಬೋದು. ಆದ ಕಾರಣ ಈ ಪ್ರಕಾರವಾಗಿರ್ತಕ್ಕಂಥದ್ದೆಲ್ಲ ಆದ ಮೇಲೆ ಒಂದು ಮಾತಾಯ್ತು. ಕುಂಭಕರ್ಣನ ಇರ್ತಕ್ಕಂಥ ಹೋದ ಎಂಬ ಇರ್ತಕ್ಕಂಥ ಮಾತು ಇವನಿಗೆ ರಾವಣನ ಕಿಮ್ಮೇಲ್ ಬಿತ್ತು. ರಾವಣನ ಕಿಮ್ಮೇಲ್ ಬಿಡೋಣ ಅವನಿಗೆ ಏನಾಯ್ತು. ಸ ರಾವಣ ದುಃಖತಮಃ ಮೂರ್ಛಿತ ನಿಪಾತ 135ನೇ ಶ್ಲೋಕ. ಸ ದುಃಖ ತಪ್ತಃ ಕುಂಭಕರ್ಣ ಹೋಗಿಟ ಎಂಬ ಮಾತಾಗಿರ್ತಕ್ಕಂಥದ್ದು ಹೇಳಿ ಬಹಳ ದುಃಖದಿಂದ ಮುಳುಗಿ ಹೋಗಿ ರಾವಣನ ಇರ್ತಕ್ಕಂಥ ಮೂರ್ಛೋಯಿ ಕಳೆದು ಬಿದ್ದ. ಆಗ ತಮ್ಮ ಪುತ್ರ ಅವನ ಮಗನ ಇರ್ತಕ್ಕಂಥ ಇಂದ್ರಜಿತ್ತ ಇರ್ತಕ್ಕಂಥವ ಒಂದ್ ಮಾತು ಹೇಳಿದ, ನನ್ನ ಆಜ್ಞೆ ಮಾಡ್ರಿ. ಇದಕ್ಕೆಂದ್ರೆ ರಾವಣನ ಆಜ್ಞೆ ಇಲ್ಲಂಗೆ ಯಾರು ಯುದ್ಧಕ್ಕೆ ಹೋಗಕ್ ಬಿಡೋದು. ನನ್ನ ಆಜ್ಞೆ ಮಾಡ್ರಿ, ನಾನು ಬಂದು ಈ ಕಪಿಗಳಾಗಿರ್ತಕ್ಕಂಥವ್ನು ಎಲ್ಲಾನು ಸಂಹಾರ ಮಾಡಿ ಹೋಗ್ತಾನೆ, ನಂಗೊಂದು ಪರ್ಮಿಷನ್ ಕೊಟ್ರಿ ಅಂತ ಬದಾಯಿ ಕೇಳಿದ. ಆದ ಕಾರಣ ನನ್ನ ಬಂದು ಹೇಳ್ರಿ, ಪ್ಲೀಸ್ ಡೈರೆಕ್ಟ್ ಮೀ ಹಾಗೆ ಅಂತ ಬೋದಾಗಿ ಕೇಳಿದ. ರಾವಣ ಪ್ರತಿ ಇಂದ್ರಜಿತ್ತು. ಆಗ ಆ ಇಂದ್ರಜಿತ್ತ ಇರ್ತಕ್ಕಂಥ ಏನ್ ಮಾಡಿದ ಅಂತಂದ್ರೆ ಶಿವ ವರತಃ ನಾಗಪಾಶೈ ಸರ್ವಾನ್. ಇದಕ್ಕೆಂದ್ರೆ ಈ ಜಳದಲ್ಲಿ ಒಂದು ಪ್ರಮೇಯ, ಅದಕ್ಕೋಸ್ಕರ ನಾನು ಹೇಳ್ತಾನೆ. ಆಗ ಏನ್ ಮಾಡಿದ ಅಂದ್ರೆ ರುದ್ರದೇವರು ವರವಾಗಿರ್ತಕ್ಕಂಥ ಅಮ ಸಹ ಶಿವಸ್ಯ ವರತಃ ನಾಗಪಾಶೈ ಸರ್ವಾನ್ನೇ ಕಪಿಯನ್ನೇ ಅಂಧಾನ್ನೇ ಬಬದ್ಧ. ಅದ ಕಾರಣ ಎಲ್ಲಾ ಕಪಿಗಳಾಗಿರ್ತಕ್ಕಂಥವ್ರು ನಾಗಪಾಶವಾಗಿರ್ತಕ್ಕಂಥದ್ದು ಹಾಕಿ ಕಟ್ಟುಟ್ಟು ಕೈ ಕಾಲು ತೂಕಲಿಕ್ಕೆ ಮುಡಿಲಂಗೆ ಇಮ್ಮ ಬೈಲ ಎಲ್ಲಾರನು ಮಾಡಿದ. ಆಗ ಬಂದು ಒಂದು ಇದು ಹೇಳ್ತಾರೆ, ಪುರಾ ಅವತಾರಾಯ ಯದಾಸ ವಿಷ್ಣು ದಿದೇಶ ಸರ್ವಾಸ್ತೃತಂ ತದೈವ ಮಮಾಪಿ ಸೇವಾ ಭವತೋ ಪ್ರಯೋಜ್ಯತೆ ಎಂಬುದಾಗಿ ಗರುಡನ ಇರ್ತಕ್ಕಂಥ ಪರಮಾತ್ಮನ ನೋಡಿ ಒಂದು ಪ್ರಾರ್ಥನೆ ಇರ್ತಕ್ಕಂಥದ್ದು ಮಾಡ್ಕೊಂಡ. ಎಲ್ಲಾ ದೇವತೆಗಳಿಗೂ ನಿಮ್ಮ ಅವತಾರ ಕಾಲದಲ್ಲಿ ಸೇವೆ ಮಾಡ್ಲಿಕ್ಕೆ ನೀವು ಬಂದು ಒಂದು ಆಸ್ಪದ ಮಾಡಿ ಕೊಡ್ತೀರಿ, ನಂಗೂ ಒಂದು ಆಸ್ಪದವಾಗಿರ್ತಕ್ಕಂಥದ್ದು ಮಾಡಿ, ನಂಗೂ ಒಂದು ಅವತಾರವಾಗಿರ್ತಕ್ಕಂಥದ್ದು ಮಾಡಬೇಕು ಅವಳೆ. ಅದು ಇದಕ್ಕೆಂದ್ರೆ ವೇದ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಹೋಗ್ಬಾರ್ದು. ಇದಕ್ಕೆಂದ್ರೆ ಗರ್ಭನ ಇರ್ತಕ್ಕಂಥವನೇ ಅವತಾರ ಇಲ್ಲ ಹಾಗೆಂತ ವೇದದಲ್ಲಿರೋ ಪ್ರಯುಕ್ತ ರಾಮದೇವರು ಹೇಳಿದ್ರು, ನಿಂಗೆ ಅವತಾರವಾಗಿರ್ತಕ್ಕಂಥದ್ದು ಬೇಡಪ್ಪ, ನಿಂಗಿಂತ ಮರಿ ನಾಗಭಾಷ ಹಾಕಿ ಇಂದ್ರಜಿತ್ತ ಇರ್ತಕ್ಕಂಥವ್ರು ಇಂದ್ರಜಿತ್ತು ಕಪಿಯ ಇರ್ತಕ್ಕಂಥ ನಿಗ್ರಹ ವೇಳೆ ನೀ ಮೂಲ ರೂಪದಲ್ಲೇ ಬಂದು ಆ ನಾಗಭಾಷವಾಗಿರ್ತಕ್ಕಂಥ ಅದನ್ನು ಬಿಡಿಸಿ ನಿನಗೆ ಅನುಗ್ರಹ ಮಾಡು,
ಇದು ನೀವು ಮಾಡ್ತಕ್ಕಂತ ದೊಡ್ಡ ಸೇವೆ ಅಂತ ಹೇಳಿ ಪರಮಾತ್ಮ ಹೇಳಿದ. ಆದ ಕಾರಣ ವೃಷಾಕಪಿ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮ ಹೇಳಿದ ತಮಾಹ ವಿಷ್ಣು ನ ಭುವಿ ಪ್ರಜಾತಿ ಉಪೈತಿ ಸೇವಾ ತವಚ ಅನ್ಯದಾಹಂ ಪಾದಾಸ್ಯ ಏವ ತತ್ರ ಯಶಃ ಸ್ಯಾತ್ ಧರ್ಮಸ್ಯ ಕರ್ತವ್ಯ ಕುದೇವ ಚ ನ ಸ್ಯಾಹ. ಹಾಗೆ ಆಗ ಗರುಡನ ಇರ್ತಕ್ಕಂಥ ಬಂದು ಏನ್ ಮಾಡಿದ ಅಂದ್ರೆ ಈ ನಾಗಭಾಸುರ ಇರ್ತಕ್ಕಂಥ ಅದಲ್ಲಿ ಎಲ್ಲಾರನ್ನು ಬಿಡಿಸಿದ. ಅದಿಲ್ಲಿ ಒಂದು ಪ್ರಮೇಯ. ಈ ನಾಗಭಾಸದಿಂದ ಕಟ್ಟುಪಟ್ಟಂಗ ಲಕ್ಷ್ಮಣನು ಮತ್ತು ಹನುಮಂತ ದೇವರು ಬಿದ್ದಿದ್ದಾರೆ. ಅವರು ನಾಗಭಾಷದಿಂದ ಕಟ್ಟುಪಡಾರ ಅಂತಂದ್ರೆ ಎದಕ್ಕೆ ಅಂದ್ರೆ ಅಂತ ಮಾಡಿ ದುರ್ಜನರ ಇರ್ತಕ್ಕಂಥವ್ರು ತಿಳ್ಕೊಳ್ಳಿ ಹಂಗೆ ಬದುಕು. ಮತ್ತು ಗರುಡನ ಇರ್ತಕ್ಕಂಥವ್ರಿಗೆ ಒಂದು ಸೇವೆಯ ಇರ್ತಕ್ಕಂಥ ಅದು ಮಾಡಿದೆ, ದೊಡ್ಡ ಫಲವ ಇರ್ತಕ್ಕಂಥ ಬನ್ನಿ ಎಂಬ ಅಭಿಪ್ರಾಯದಿಂದ ಅವರು ಕಟ್ಟುಪಟ್ಟಂಗ ನಟನವಾಗಿರ್ತಕ್ಕಂಥದ್ದು ಮಾಡಿರು. ಹಂಗೆ ಅಂತೇಳಿ ಸಹ ಪಕ್ಷಿರಾಜ ಹರೇಹೇ ನಿದೇಶಂ ಸ್ಮರನ್ನೇ ತ್ವರಾರನ್ನೇ ಇಹ ಆ ಜಗಾಮ. ಆಗ ಗರುಡನ ಇರ್ತಕ್ಕಂಥವ ಪರಮಾತ್ಮ ಹೇಳಿರ್ತಕ್ಕಂಥ ಮಾತಾ ಇರ್ತಕ್ಕಂಥ ಅದನ್ನ ಜ್ಞಾಪಿಸಿಕೊಂಡು ಅಲ್ಲಿ ಬಂದು ಎಲ್ಲಾರನು ಬಂದು ಆ ನಾಗಭಾಷದಿಂದ ಬಿಡಿಸಿ ಉದ್ಧಾರವಾಗಿರ್ತಕ್ಕಂಥದ್ದು ಮಾಡಿದ ಎಂಬುದಾಗಿರ್ತಕ್ಕಂಥದ್ದಾಯ್ತು. ಇದನ್ನ ಈ ಇಂದ್ರಜಿತ್ ನೋಡಿದ. ಏನೋ ನಾಗಭಾಷ ಆಗಿ ಎಲ್ಲಾರನು ಕಟ್ಟಿ ಕೊಟ್ಟರೆ ಕೂತಿದ್ದೇನೆ, ಒಬ್ಬರು ಬಂದು ಜಗಳ ಆಡಕ್ ಬಿಡಿಲಾರ್ದು ವೇಳೆ ತಿರುಗು ಎಲ್ಲಾರು ಎದ್ದು ಬಂದು ಬಿಟ್ರಲ್ಲ. ಅಮುಷ್ಮಾನೆ ಬಂಧನ ಬಂದಾತ್ ಪ್ರವಿನಿಶ್ರಿತಾ ತೇ ಅತ್ರತು ಕಿಂ ಕಾರ್ಯಂ ಇತಿ ಚಿಂತ್ಯಮಾನ. ಈಗ ಏನ್ ಮಾಡಾತಿರು ನಾಗಭಾಷವಾಗಿರ್ತಕ್ಕಂಥದ್ದು ಹಾಗೆ ಕಟ್ಟಿದೆ, ತಿರುಗು ಇವರೆಲ್ಲ ಎದ್ದು ಬಂದಿದ್ದಾರೆ, ಏನ್ ಮಾಡೋದು? ಸಹ ಇಂದ್ರಜಿತ್ ಪುನಃ ಏನ್ ಮಾಡಿದ ಅಂದ್ರೆ ಆವಾಗ ಹತಾಂಶಂ ಏವ ಹುತ್ವ ರಥಂ ಚ ಸಮಾರುಖ್ಯ ಅದರ್ಶನಂ ಯಯೌ. ಆ ಒಂದೊಂದು ಪಾರ್ಶ್ವ ಏನ್ ಮಾಡುವ ಅಂತಂದ್ರೆ ರಥದ ನೆಟ್ಟಿದ್ದು ದೂರ ಹೋಗಿ ಯಾರು ಕಣ್ಣಿಗೆ ಬೀಳ್ದಂಗೆ ಶಿವನಲ್ಲಿ ಉಗ್ರವಾಗಿರ್ತಕ್ಕಂಥ ತಮ್ಮ ಮಾಡಿಕೊಂಡು ಏನಾದ್ರು ಒಂದು ವರ ತಗೊಂಡು ಹೊರಗೆ ಬಂದು ಜಗಳಾಡುವ ಈ ಪ್ರಕಾರವಾಗಿರ್ತಕ್ಕಂಥದ್ದು. ಆಗ ಏನ್ ಮಾಡಿದ ಅಂತಂದ್ರೆ ಆ ಇಂದ್ರಜಿತ ಇರ್ತಕ್ಕಂಥವ ಏನ್ ಮಾಡಿದ, ಶಿವನತ್ತಲಿಂದ ವರವಾಗಿರ್ತಕ್ಕಂಥದ್ದು ಮತ್ತು ಚತುರ್ಮುಖ ಬ್ರಹ್ಮದೇವರಿಂದ ವರವಾಗಿರ್ತಕ್ಕಂಥದ್ದು ತಗೊಂಡು ಆ ಆಯುಧಗಳು ಕೂಡ ಬಂದಾದ್ಮೇಲೆ ಇಲ್ಲಿ ಚಂದಾಗಿ ನೋಡ್ರಿ. ಆಗ ಎಲ್ಲ ಬಂದು ಎಲ್ಲ ಕಪಿಗಳಾಗಿರ್ತಕ್ಕಂಥವ್ರು ಲಕ್ಷ್ಮಣನ್ ಕೂಡ ಏನಾಯ್ತು ಅಂದ್ರೆ ಅವರೆಲ್ಲಾರು ಬಂದು ಕಳೆದು ಬಿದ್ರು. ಈಗ ಕಳೆದು ಬಿದ್ರೆ ಆಮೇಲೆ ಈಗ ಒಂದು ಬಾಳಕ್ ಬಿಡಿಲ್ಲ. ಈಗ ಇಂದ್ರಜಿತ್ತ ಇರ್ತಕ್ಕಂಥ ಬಿಟ್ಟ ಬಾಣದಿಂದ ಎಲ್ಲಾರು ಕಳೆದು ಬಿದ್ದಿದ್ದಾರೆ, ಲಕ್ಷ್ಮಣನು ಕಳೆದು ಬಿದ್ದಿದ್ದಾನ. ಆಗ ವಿಭೀಷಣ ಬಂದು ಏನ್ ನಡೀತಾ ಇದೆ ಎಂಬುದಾಗಿರ್ತಕ್ಕಂಥದ್ದು ಕೇಳೋ ವೇಳೆ ಆಗ ಬಂದು ಈ ಜಾಂಬವಂತರಿಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಆಗಿರ್ತಕ್ಕಂಥದ್ದಿತ್ತು. ಆಗ ಎಲ್ಲಾರು ಇಂಥ ಮಾರಿ ಮೂರ್ಛೋಗಿ ಕಳೆದು ಬಿದ್ದಿದ್ದಾರಲ್ಲ, ಏನ್ ಗತಿ ಅಂತ ವಿಭೀಷಣ ಬಂದು ಜಾಂಬವಂತರನ್ನ ಕೇಳಿದ. ಜಾಂಬವಂತರು ಒಂದು ಮಾತು ಹೇಳಿರು, ಇದು ಮುಖ್ಯವಾಗಿರ್ತಕ್ಕಂಥದ್ದು ಮಾತು. ಆಗ ಜಾಂಬವಂತರು ಏನ್ ಕೇಳಿರು ಅಂದ್ರೆ ಊಚೆ ಪುನಃ ಜೀವತಿ ಕಿಂ ಹನುಮಾನ್ನೇ ಜೀವಾಮಹ ಸರ್ವೇಪಿ ಹಿ ಜೀವಮಾನೆ ತಸ್ಮಿನ್ ಹತೆ ನೇತಾಶ್ಚ ಸರ್ವೇ ಇತೀರಿತೆ ಅಸ್ಮಿ ಇತ್ಯವದತ್ ಮಾರುತಿ ಎಂಬುದಾಗಿರ್ತಕ್ಕಂಥದ್ದು. ಇದು 151ನೇ ಶ್ಲೋಕ, ಮುಖ್ಯವಾದ ಶ್ಲೋಕ. ಆದ ಕಾರಣ ಜಾಂಬವಂತರ ಇರ್ತಕ್ಕಂಥವ್ರು ಏನ್ ಹೇಳಿರು, ಕಿಂ ಇತಿ ಹನುಮಾನ್ ಜೀವಿತಿ ಕಿಂ, ಹನುಮಂತ ದೇವರು ಬದುಕಿದ್ದಾರ್ಯಾ ಎಂಬುದಾಗಿ ಕೇಳಿರು. ತಸ್ಮಿನ್ ಹನುಮತಿ ಜೀವಮಾನೆ ಜೀವತಿ ಸತಿ ಸರ್ವೇ ವಯಂ ಜೀವಾಮ. ಹನುಮಂತ ದೇವರು ಒಂದು ವೇಳೆ ಬದುಕಿದ್ರು ಅಂದ್ರೆ ನಾವೆಲ್ಲ ತಿರುಗು ಸತ್ಯವಾಗಿ ಬದುಕೂಡಾರು, ಅವ್ರು ಇಲ್ಲ ಅಂತಂದ್ರೆ ನಾವು ಹೊಟ್ಟೋಗ್ತಾರೆ. ಆದ ಕಾರಣ ತಸ್ಮಿನ್ ಹತೆ ಸತಿ ಸರ್ವೇ ನಿಹಿತಾಹ ಏವ, ಅವ್ರು ಇಲ್ಲ ಅಂತ ವಿಭೀಷಣ ನೀ ನೋಡಿ ಹೇಳಿದ್ರೆ ನಾವೆಲ್ಲರೂ ಸತ್ತೋಗ ಹೋಗ್ತಾರೆ. ಆದ ಕಾರಣ ಸಮಾಧಿ ಜಾಂಬವತ ಇತಿ ವಾಕ್ಯತ್ರಯೇ ಈ ರೀತಿ ಸತಿ ಅಸ್ಮಿ ಇತಿ ಅವದತ್ತೆ. ಇಲ್ಲ ಹನುಮಂತ ದೇವರ ಇರ್ತಕ್ಕಂಥವ್ರು ಬದುಕಿದ್ದಾರೆ ಅಂತ ಹೇಳಿದವನೇ ಜಾಂಬವಂತರ ಇರ್ತಕ್ಕಂಥವ್ರಿಗೆ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದಾಗಿ ಮೆಲ್ಲಗೆ. ಇದು ರಾಮಾಯಣದಲ್ಲಿ ಒಂದು ಮುಖ್ಯವಾದ ಘಟ್ಟ ಮಧು. ಏಕೆಂದ್ರೆ ಇತ್ಯುಕ್ತ ಜಾಂಬವಾನಾಹ ಹನುಮಂತಂ ಅನಂತರಂ. ಮೆಲ್ಲಗೆ ಜಾಂಬವಂತರು ಸಾಕ್ಷಾತ್ ಯಮದೇವರು. ಆದ ಕಾರಣ ಮೆಲ್ಲಗೆ ಬಂದು ಹೋಗಿ ಹನುಮಂತ ದೇವರ ಹತ್ರ ಒಂದು ಪ್ರಾರ್ಥನೆ ಆಗಿರ್ತಕ್ಕಂಥದ್ದು ಮಾಡ್ತಾರೆ. ಯೋಸೌ ಮೇರು ಸಮೀಪಸ್ಥೋ ಗಂಧಮಾನ ಸಂಯಕ.
ಇಷ್ಟು ಜನ ಮೂರ್ಛೆ ಹೋಗಿ ಬಿದ್ದಿದ್ದಾರೆ, ಇವರೆಲ್ಲ ತಿರುಗು ಹೇಳ್ಬೇಕು ಅಂದ್ರೆ ಆ ಗಂಧಮಾದನ ಪರ್ವತವಾಗಿರ್ತಕ್ಕಂಥ ಅದನ್ನ ತರಬೇಕು, ಅದು ನಿಮ್ಮಿಂದ ತಾನು ಶಕ್ತಿ ಅಂತ. ಈ ವೇಳೆ ಮಧ್ವ ವಿಜಯದಲ್ಲಿ ಒಂದು ಶ್ಲೋಕ ಚೆನ್ನಾಗಿ ಹಾಕ್ಬಿಟ್ಟಿರ್ರಿ. ರಾಮಾರ್ಚನೆಯೋ ನೈತ ಪ್ರಸೂನು ದ್ವಾಭ್ಯಾಂ ಕರಾಭ್ಯಾಂ. ಈ ಶ್ಲೋಕ ಮಧ್ವ ವಿಜಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಹನುಮನ್ ದೇವರ ಭಕ್ತಿ ರಾಮದೇವನ ಕುರಿತು ಹೇಳ್ತಕ್ಕಂಥದ್ದಕ್ಕೆ ಈ ಶ್ಲೋಕನ ನೀವು ಎಷ್ಟು ವೇಳೆ ಹೇಳಿರುವುದು ಕೋಟಿ ಪುಣ್ಯ. ರಾಮಾರ್ಚನೆಯೋ ನೈತ ಪ್ರಸೂನು, ಪ್ರಸೂನ್ ಅಂದ್ರೆ ಹೂವುಗಳು, ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ. ಚಿಕ್ಕ ಚಿಕ್ಕ ಮಲ್ಲಿಗೆ ಹೂ ಧ್ವಜವನ್ನು ತಗೊಂಡು ತುಂಬಾ ಭಾರವಾಗಿದೆ ಅಂತ ಬಗ್ಗಿ ಬಂದಿರುತ್ತೆ ಹನುಮನ್ ದೇವರು. ಏಕೇನ ದೋಷಣ ನೈತೋ ಗಿರೀಂದ್ರಂ. ಒಂದೇ ಕೈಲಿ ಆ ಗಂಧಮಾನ ಪರ್ವತ ಇತರ ಪರ್ವತ ಇರ್ತಕ್ಕಂಥದ್ದು ಆಕಾಶದಲ್ಲಿ ಹಾರಿ ಬರ ವೇಳೆ ಅವ್ರು ನೇರ ಬಂದಿರಲ್ಲ. ಹಾಗೆಂತಂದ್ರೆ ಏನ್ ಅಭಿಪ್ರಾಯ ಅಂದ್ರೆ ರಾಮಚಂದ್ರ ದೇವರು ಇರ್ತಕ್ಕಂಥ ಭಕ್ತಿ ಮರ್ಯಾದೆಯ ಇರ್ತಕ್ಕಂಥದ್ದು. ಆದ ಕಾರಣ ಇಲ್ಲಿ ಏನ್ ಹೇಳ್ತಾರೆ, ಜಾಂಬವಂತರ ಇರ್ತಕ್ಕಂಥವ್ರು ಹೇಳೋನೆ ಈ ಆ ಗಿರಿಯ ಇರ್ತಕ್ಕಂಥದ್ದನ್ನ ನೀವು ತರಬೇಕು ಅಂತ ಹೇಳೋ ವೇಳೆ ಅದ್ರಲ್ಲಿರ್ತಕ್ಕಂಥದ್ದು 4 ವಿಧವಾಗಿರ್ತಕ್ಕಂಥ ಬೆಟ್ಟವಾಗಿರ್ತಕ್ಕಂಥದ್ದು ಇದೆ. ಆದ ಕಾರಣ ಮೃತ ಸಂಜೀವಿನಿ ಎಂಬುದಾಗಿರ್ತಕ್ಕಂಥದ್ದು, ಆದ ಕಾರಣ ಸಂತಾನಕರ್ಣಿ ಎಂಬುದಾಗಿರ್ತಕ್ಕಂಥದ್ದು, ಸ್ವರ್ಣಕರ್ಣಿ ಎಂಬುದಾಗಿರ್ತಕ್ಕಂಥದ್ದು, ಆಮೇಲೆ ವಿಶಲ್ಯಕರ್ಣಿ ಎಂಬುದಾಗಿರ್ತಕ್ಕಂಥದ್ದು, ಮೃತಕರ್ಣಿ ಎಂಬ ಸಂಜೀವಿನಿ ಎಂಬುದಾಗಿರ್ತಕ್ಕಂಥದ್ದು ಸಪ್ತಪ್ರಾಯದಲ್ಲಿ ಇರ್ತಕ್ಕಂಥವ್ರನ್ನ ತಿರುಗೋದು ಸುಡೋದು. ಆಮೇಲೆ ಸಂತಾನಕರ್ಣಿ ಎಂಬುದಾಗಿರ್ತಕ್ಕಂಥದ್ದು ಕೈ ಕಾಲೆಲ್ಲ ಹೋಯಿತು ಅಂದ್ರೆ ಅದೆಲ್ಲ ತಿರುಗಬೇಕು, ಸೇರಿ ಗಂಡು ಸರಿಯಾಗೋದು. ಆಮೇಲೆ ಸವರ್ಣಕರ್ಣಿ ಎಂಬುದಾಗಿರ್ತಕ್ಕಂಥದ್ದು ಒಂದ್ ವೇಳೆ ಬೆಂಕಿ ಯುದ್ಧದಲ್ಲಿ ತಾಕಿ ಕಲರ ಇರ್ತಕ್ಕಂಥದ್ದು ಕಪ್ಪಗಾಯಿತು ಅಂದ್ರೆ ತಿರುಗು ಸರಿಯಾಗಿರ್ತಕ್ಕಂಥ ಬಣ್ಣವಾಗಿರ್ತಕ್ಕಂಥದ್ದು ಬಂದಿರೋದು. ವಿಷಾದಕರ್ಣಿ ಎಂಬುದಾಗಿರ್ತಕ್ಕಂಥದ್ದು ಅದು ಏನಾಗಂದ್ರೆ ಈ ಪ್ರಕಾರವಾಗಿ ಈ ಆರೋಸ್ ಎಲ್ಲ ತಾಕಿ ಅನೇಕ ದೇಹದಲ್ಲಿ ಆಗಿರ್ತಕ್ಕ ಗಾಯ ಇರ್ತಕ್ಕಂಥದ್ದೆಲ್ಲ ಪೂರ ಹೋಗಿ ತಿರುಗು ಮೊದಲಿದ್ದಂಗೆ ದೇಹವಾಗಿರ್ತಕ್ಕಂಥದ್ದು ಶುದ್ಧ ಆಗೋದು. ಇಂಥ ಮರಿ ಇರ್ತಕ್ಕಂಥದ್ದನ್ನ ತಗೊಂಡು ಹನುಮಂತ ದೇವರಾಗಿರ್ತಕ್ಕಂಥವ್ರು ಗಂಧಮಾನ ಪರ್ವತವನ್ನು ಆಗ ಹೇಳ್ತಾರೆ, ಇತ್ಯುಕ್ತ ಸಹ ಕ್ಷಣೇನೈವ ಪ್ರಾಪ್ತ ತತ್ ಗಂಧಮಾನ. ಇದಕ್ಕೆಂದ್ರೆ ಹನುಮಂತ ದೇವರು ಮಾಡಿರ್ತಕ್ಕಂಥ ಕಾರ್ಯ ಬೇರೆ ಯಾರಿಂದೂ ಮಾಡ್ಲಿಕ್ಕೆ ಬಿಡಿಲಾರದು ಎಂಬುದಕ್ಕೋಸ್ಕರವಾಗಿ ನಾನು ಇದರ ಮತ್ತೆ ನಿಮಗೆ ಹೇಳ್ತೇನೆ. ಅಮಾಪ ಚಾಂಬರ ಶರೋ ರಾಮಯುಕ್ತ ಶರ್ವಯತ. ಹಾಗೆಂತಂದ್ರೆ ಹನುಮಂತ ದೇವರು ಒಂದು ಏನಂದ್ರೆ ಒಂದೇ ಕ್ಷಣದಲ್ಲಿ ಇಲ್ಲಿಂದ ಎಲ್ಲಿದೆ ಲಂಕಾ ಎಲ್ಲಿದೆ, ಹಿಮವತ್ ಪರ್ವತಕ್ಕೆ ಆಮೇಲೆ ಇರ್ತಕ್ಕಂಥ ಗಂಧಮಾನ ಪರ್ವತ ಎಲ್ಲಿದೆ ಅಲ್ಲಿ ಹೋಗಿ ಒಂದು ಕ್ಷಣದಲ್ಲಿ ಅದನ್ನು ತಗೊಂಡು ರಾಮದೇವರು ಬಾಣವಾಗಿರ್ತಕ್ಕಂಥದ್ದು ಎಷ್ಟು ಬೇಗದಿಂದ ಹೋಗುತ್ತೆಯೋ ಅಷ್ಟು ಬೇಗದಿಂದ ಆ ಬೆಟ್ಟವಾಗಿರ್ತಕ್ಕಂಥ ಅದನ್ನು ತಗೊಂಡ್ ಬಂದು ಏನಾಯ್ತು ಅಂದ್ರೆ ಬಂದು ಅದ್ರ ಗಾಳಿ ಆಗಿರ್ತಕ್ಕಂಥದ್ದು ತಾಕಾವಳಿಗೆ ಏನಾಯ್ತು ಅಂದ್ರೆ ಎಲ್ಲಾರು ಎದ್ದು ಬಂದ್ರು. ಆಗ ಈಗ ನೋಡಿದ ಆಗ ಈ ಲಕ್ಷ್ಮಣನ ಇರ್ತಕ್ಕಂಥ ಈ ಪ್ರಕಾರವಾಗಿ ಅವರು ಬಂದು ಮಾರುತಿ ಆಗಿರ್ತಕ್ಕಂಥ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ಅವನು ಎದ್ದ, ಎಲ್ಲಾರು ಎದ್ರು. ಎಲ್ಲರಿಗೂ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದಾಯ್ತು. ಇಂದ್ರಜಿತ್ ನೋಡಿದ, ಏನಪ್ಪಾ ಮೊದಲಿಂದ ಮರಿ ಮಾಡಿರು, ಆಗಲೂ ಎದ್ದು ಬಂದ್ಬಿಟ್ರು. ಎರಡನೇದು ತಿರುವುಗಳು ಕಪಿಗಳು ಬಂದು ಸದ್ದ ಹಾಕೊಂಡು ತಿರುವು ಜಗಳಕ್ಕೆ ಬಂದ್ರು. ಆದ ಕಾರಣ ಅದಕ್ಕಾಮೇಲೆ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಈ ಬೆಟ್ಟವಾಗಿರ್ತಕ್ಕಂಥದ್ದು ಬಂದಲ್ಲ, ತಿರುವು ಬೆಟ್ಟವನ್ನ ಹಾರಿ ಹೋಗಿ ಅಲ್ಲಿ ಇಟ್ರ ಅಂತಂದ್ರೆ ಇಲ್ಲ, ಒಂದು ಚಿಕ್ಕ ಕಲ್ಲಿನ ಬಿಸಾಡ್ರು ಆ ಬೆಟ್ಟನ. ಇದಕ್ಕೆಂದ್ರೆ 159ನೇ ಶ್ಲೋಕ, ಸಹ ದೇವಗಂಧರ್ವ ಮಹರ್ಷಿ ಸಪ್ತಮೈಹಿ ಅಭಿಷ್ಟುತೋ ರಾಮಕರೋಪ ಗುಹಿತ ಪುನಃ ಗಿರಿಂತಂ ಶತಯೋಜನ ನೆಪಾತಯತ್ ಸಂಸ್ಥಿತ ಏವ ತತ್ರ. ತಿರುಗು ಎಲ್ಲಿಂದ ಅದನ್ನ ಕಿತ್ತಿಗೆ ಬಂದ್ರು ಅಷ್ಟು ಎಷ್ಟೋ ಯೋಜನ, ಎಷ್ಟೋ ಮೈಲ ಅಪಾರಿಸಿರ್ತಕ್ಕಂಥದ್ದು, 6000 7000 ಮೈಲ ಅಪಾರಿಸಿರ್ತಕ್ಕಂಥದ್ದು ಇಲ್ಲಿಂದ ಬಿಸಾಟೋನೆ. ಆ ತಿರುಗು ಮೊದಲೇ ಹೆಂಗಿತ್ತು ಅದೇ ಮಾದರಿ ಆ ಬೆಟ್ಟವಾಗಿರ್ತಕ್ಕಂಥದ್ದಿತ್ತು. ರಿಟರ್ನ್ ಜರ್ನಿಲಿ ಅವ್ರು ತಗೊಂಡ ಇಲ್ಲಿ ಇಡಲ್ಲ ಅಂಬದು ಒಂದು ಮುಖ್ಯವಾದ ಪಾಯಿಂಟ್ ಹನುಮಂತ ದೇವರ ಮಹಿಮೆಯನ್ನು ಕುರಿತು ತಿಳ್ಕೊಳ್ಳುತ್ತೆ. ಆಗ ಏನಾಯ್ತು, ಪುನಶ್ಚ ತಾನೇ ಪ್ರೇಕ್ಷ ಇದು ನಡೀತಾ ಇದೆ. ಸಂತೋಷದಿಂದ ಅವ್ರ ಅಪ್ಪಂತಲೇ ಹೇಳಿದ, ಇಂದ್ರಜಿತ ಇರ್ತಕ್ಕಂಥ ನಾ ಇಂಥ ಮೇಲೆ ಎಲ್ಲಾರು ಬಂದು ಸಪ್ತಪ್ರಾಯವಾಗಿ ಮಾಡ್ಬಿಟ್ಟೆ ಹಾಗೆಂದ್ಬಿಟ್ಟು ಬಂದು ನೋಡ್ತಾನ. ಪುನಶ್ಚ ತಾನೇ ಪ್ರೇಕ್ಷ ಸಮುದ್ರಿ ತಾನೇ ಕಪಿಯನ್ನೇ ಭಯಂ ಮಹತ್.
ಇದು ತುಂಬಾ ಅವನಿಗೆ ಅಂಜಿಕೆ ಆಯ್ತು. ಇಲ್ಲಿ ಬಂದು ನೋಡವಳೆ ತಿರುಗು ಎಲ್ಲಾ ಕಪಿಗಳಾಗಿರ್ತಕ್ಕಂಥವರು ಎದ್ದು ತಿರುಗು ಜಗಳಕ್ಕೆ ಬರ್ತದೆ. ಸಹ ಇಂದ್ರ ಜೊತೆ ಪೂರ್ವತ್ ಅವ್ಯವೇ ಅಗ್ನೌ ಶಿವಂ ಸಮರ್ಥ್ಯ ತಥಾ ದರ್ಶನಮೇವ ಜಗ್ಮಾನ್. ಅದ ಕಾರಣ ತಿರುಗು ಅಗ್ನಿಯಾಗಿರ್ತಕ್ಕಂಥದ್ದು ಮಾಡಿ, ಯಜ್ಞವಾಗಿರ್ತಕ್ಕಂಥದ್ದು ಮಾಡಿ, ಶಿವನಾಗಿರ್ತಕ್ಕಂಥದ್ದನ್ನ ಸಂತೋಷವಾಗಿರ್ತಕ್ಕಂಥದ್ದು ಬಿಡಿಸಿ ಅವ ಏನ್ ಮಾಡಿದ, ಒಂದು ಮೋಹನಾಸ್ತ್ರ ಎಂಬುದಾಗಿರ್ತಕ್ಕಂಥದ್ದು ಅದನ್ನು ತಗೊಂಡು ಆ ಮೋಹನಾಸ್ತ್ರವಾಗಿರ್ತಕ್ಕಂಥದ್ದು ಅದರಲ್ಲಿ ಚತುರ್ಮುಖ ಬ್ರಹ್ಮದೇವರು ಮತ್ತು ರುದ್ರದೇವರು ವರವಾಗಿರ್ತಕ್ಕಂಥದ್ದು ಪಡೆದು ಆ ಲಕ್ಷ್ಮಿ ಅದನ್ನ ಈಗ ಬಂದು ಆ ಅಸ್ತ್ರವಾಗಿರ್ತಕ್ಕಂಥದ್ದನ್ನ ಬಿಟ್ಟ. ಅಸ್ತ್ರವಾಗಿರ್ತಕ್ಕಂಥದ್ದು ಮೌನಾಸ್ತ್ರವಾಗಿರ್ತಕ್ಕಂಥದ್ದು ಬಿಡೋಣ. ಅದರಿಂದ ಎಲ್ಲಾ ಕಪಿಗಳಾಗಿರ್ತಕ್ಕಂಥವ್ರು ತೆಗೆದು ಬಿದ್ದರು. ಆಗ ರಾಮಚಂದ್ರ ದೇವರಾಗಿರ್ತಕ್ಕಂಥವ್ರು ಬಂದು ಏನ್ ಮಾಡಿರು ಅಂದ್ರೆ ಆ ಇಂದ್ರಜಿತ ಇರ್ತಕ್ಕಂಥ ಆ ಅಸ್ತ್ರವಾಗಿರ್ತಕ್ಕಂಥದ್ದು ಬಿಟ್ಟದ್ದಾಗಿರ್ತಕ್ಕಂಥದ್ದನ್ನ ಅದನ್ನ ಬಂದು ಮೊದಲ ಬರವೇಳ ಗರುಡನಿಗೆ ಮಹಿಮೆ ಬರಲಿ ಅಂತಂದ್ರು. ಇದು ಅವನಿಗೆ ಒಂದು ಸೇವೆ ಆಗಲಿ ಅಂದ್ಬಿಟ್ಟು ಈಗ ರಾಮಚಂದ್ರ ದೇವರೇ ಬಂದು ಅದರಿಂದ ಎಲ್ಲಾರನ್ನು ಬಿಡಿಸಿ ಈ ಪ್ರಕಾರವಾಗಿ ಮಾಡಿರು ಅಂತೇಳಿ ವಿಸ್ತಾರವಾಗಿ ಬರ್ತಕ್ಕಂಥದ್ದಿದೆ. ಆದ ಕಾರಣ ಅಲ್ಲಿ ಅದಕ್ಕೆ ಆಮೇಲೆ ನೀವು ನೋಡ್ತಿದ್ರೆ ಇಂದ್ರಜಿತ್ತ ಇರ್ತಕ್ಕಂಥವ ಏನಾಗತ್ತೆ ಅಂತಂದ್ರೆ ಇಲ್ಲಿ ಬಂದು ಲಕ್ಷ್ಮಣನ ರಾಮದೇವರು ಕೂಡ ಜಗಳಕ್ಕೆ ಬರ್ಲಿಕ್ಕೆ ಇಂದ್ರಜಿತ್ತ ಇರ್ತಕ್ಕಂಥವ ರೆಡಿ ಮಾಡಿಕೊಂಡ. ಆಗ ಲಕ್ಷ್ಮಣನ ಇರ್ತಕ್ಕಂಥವ ತುಂಬಾ ತಡದ, ರಾಮದೇವರ ಹತ್ರ ನೀವು ಹೋಗಬಾರ್ದು, ರಾಮನ ಹತ್ರ ಹೋಗಬಾರ್ದು ಅಂದ್ಬಿಟ್ಟು. ಆಗ ಇಂದ್ರಜಿತ್ ಇದಕ್ಕೆಂದ್ರೆ ಇವನಿಗೆ ಅಭಿಪ್ರಾಯ ರಾಮನ ಅಭಿಪ್ರಾಯ ಈ ಇಂದ್ರಜಿತ್ತ ಇರ್ತಕ್ಕಂಥ ಅವನು ಮರಣವಾಗಿರ್ತಕ್ಕಂಥದ್ದು ಲಕ್ಷ್ಮಣನ್ ಮೂಲವಾಗಿ ಆ ಪುಣ್ಯವಾಗಿರ್ತಕ್ಕಂಥದ್ದು ಲಕ್ಷ್ಮಣಿಗೆ ಬರಬೇಕು ಎಂಬುದಕ್ಕೋಸ್ಕರವಾಗಿ ಇಂದ್ರಜಿತ್ತನ್ನ ರಾಮ ದೇವರು ಕೊಲ್ಲಲಾಂಗೆ ಈಗ ಏನ್ ಮಾಡಿರು ಅಂತಂದ್ರೆ ಈಗ ಬಂದು ಅಸ್ತ್ರಾಣಿ ತಸ್ಯ ಅಸ್ತ್ರವರೈ ಸ ಲಕ್ಷ್ಮಣ ನಿವಾರ್ಯ ಶತ್ರೋಃ ಛಲ ಕುಂಡಲ ಜ್ವಲಂ ಶಿರಃ ಶರೇಣ ಆಸು ಸಮುಪನಾಥ ಸುರೈಃ ಪ್ರಸೂನೈಯೇತಿ ಅಚುಜಾಭಿವೃಷ್ಟ ಎಂಬುದಾಗಿ ಲಕ್ಷ್ಮಣನ ಇರ್ತಕ್ಕಂಥ ಈಗ ಏನ್ ಮಾಡಿದ, ಆಗ ಪರಮಾತ್ಮನ ಅನುಗ್ರಹ ಆಜ್ಞಾವಾಗಿರ್ತಕ್ಕಂಥದ್ದು ಬಂದು ಒಳ್ಳೆ ಉನ್ನತವಾಗಿರ್ತಕ್ಕಂಥ ಬಾಣಗಳಾಗಿರ್ತಕ್ಕಂಥದ್ರಿಂದ ಆ ಇಂದ್ರಜಿತ್ತ ಇರ್ತಕ್ಕಂಥ ತಲೆಯಾಗಿರ್ತಕ್ಕಂಥದ್ದನ್ನು ಕತ್ತರಿಸಿದ. ಆ ಇಂದ್ರಜಿತ್ತ ತಲೆಯಾಗಿರ್ತಕ್ಕಂಥದ್ದು ಅವನು ಕಿಡ್ನಿಲಿ ಹಾಕಿಟ್ಟಿರ್ತಕ್ಕಂಥ ಆಭರಣ ಅದರಿಂದ ಕಡೆಗೆ ಉರುಳಿ ಬಿತ್ತು. ಆಗ ದೇವತೆಗಳೆಲ್ಲ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಕೊಟ್ಟು ಪುಷ್ಪವೃಷ್ಟಿಯಾಗಿರ್ತಕ್ಕಂಥದ್ದು ಮಾಡಿ ಇಂದ್ರಜಿತ್ತ ಇರ್ತಕ್ಕಂಥದ್ದು ಸಂಹಾರ ಒಂದು ದೊಡ್ಡ ವಿಷಯ. ಇದಕ್ಕೆಂದ್ರೆ ಇಂದ್ರಜಿತ್ತ ಜಗಳವಾಗಿರ್ತಕ್ಕಂಥದ್ದನ್ನು ಕೊಟ್ಟು ಅನೇಕ ಶ್ಲೋಕ ಹೇಳಿದ್ದಾರೆ. ಆದ ಕಾರಣ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದು ಪಟ್ರು ಎಂಬುದಾಗಿ ಹೇಳಿರು. ಅದಕ್ಕಾಮೇಲೆ ಏನಾಯ್ತು ಅಂದ್ರೆ 176 ಅಸ್ಮಿನ್ನೇ ನಿಪಾತಿತೆ ಸತಿ ಪ್ರಭಂಗಾ ಅನೇಕ ಕೋಟಿ ಸಹ ದಶಾಚರಾನ್ನೇ ಜಗ್ಮು. ಹಾಗೆಂತ ಮೇಲೆ ಇಂದ್ರಜಿತ್ತು ಸಾಯೋಣ ಈ ಕಪಿಗಳಾಗಿರ್ತಕ್ಕಂಥವ್ರಿಗೆಲ್ಲ ತುಂಬಾ ಧೈರ್ಯವಾಗಿರ್ತಕ್ಕಂಥದ್ದು ಬಂದು ಅನೇಕ ರಾಕ್ಷಸರಾಗಿರ್ತಕ್ಕಂಥವ್ರನ್ನ ಅವರು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿರು. ಆಗ ಈ ರಾವಣನ ಕಿವಿಯಲ್ಲಿ ಈ ವಿಷಯವಾಗಿರ್ತಕ್ಕಂಥದ್ದು ಇಂದ್ರಜಿತ್ತು ಸಂಹಾರ ಆಗಿರ್ತಕ್ಕಂಥದ್ದು ಕಿವಿಯಲ್ಲಿ ಬಿತ್ತು. ಏನ್ ಮಾಡೋದು, ಕುಂಭಕರ್ಣನು ಔಟ, ಇಂದ್ರಜಿತ್ತ ಇರ್ತಕ್ಕಂಥದ್ದು ಔಟ. ಇನ್ನು ಒಂದೇ ಒಂದು ವಿಷಯ ಇದೆ, ಏನಂದ್ರೆ ರಾವಣನಲ್ಲಿ ಒಂದು ಸ್ಪೆಷಲ್ ಆರ್ಮಿ ಅಂತ ನೀವು ನೋಡುವಂತ ಸ್ಪೆಷಲ್ ಆರ್ಮಿ ಅದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಅದು ಕೇವಲ ಕಂಟ್ರೋಲ್ಡ್ ಬೈ ರಾವಣ. ಆ ರಾಮ ಸ್ಪೆಷಲ್ ಆರ್ಮಿ ಏನಂತಂದ್ರೆ 30 ಸಹಸ್ರಾಣಿ ಮಹೋದಕಾನ್ಯ ಅಕ್ಷೌಹಿಣೀಂ ಸಹ ಷಟ್ಸಹಸ್ರ ಅಂತಂದ್ರೆ 6000 ಅಕ್ಷೌಹಿಣಿ ಆಗಿರ್ತಕ್ಕಂಥದ್ದು. ಭಾರತ ಯುದ್ಧದಲ್ಲಿ 2 ಸೇರಿ 18 ಅಕ್ಷೌಹಿಣಿ, ಇದು 6000 ಅಕ್ಷೌಹಿಣಿ ಇರ್ತಕ್ಕಂಥದ್ದು. ಅದಕ್ಕೆ ಆಚಾರ್ಯರೇ ಇನ್ನೊಂದು ಶ್ಲೋಕ ಹೇಳ್ತಾರೆ, ಈ 6000 ಅಕ್ಷೌಹಿಣಿ ಅಂತಂದ್ರೆ ಒಂದು ಅಕ್ಷೌಹಿಣಿ 2 ಲಕ್ಷ ಅಂತ ಹೇಳಿದ್ರೆ 6000 ಅಂತ 2 ಲಕ್ಷ ಹಾಕಿದ್ರೆ ಇಷ್ಟು ರಾಕ್ಷಸರು ಇರ್ಲಿಕ್ಕೆ ಲಂಕೆಯಲ್ಲಿ ಸಳವೇ ಇಲ್ಲ ಅಂತಂದ್ರೆ ಅದು ಅಚಿಂತ್ಯ ಶಕ್ತಿಯಿಂದ ಅವರಿಗೆ ಸಳವಾಗಿರ್ತಕ್ಕಂಥದ್ದು. ಮತ್ತು ಅವರ ಆಕಾಶದಲ್ಲಿ ಇರ್ತಕ್ಕಂಥವ್ರು ಈ ಪ್ರಕಾರವಾಗಿ ಸ್ಪೆಷಲ್ ಆರ್ಮಿ ಆಗಿರ್ತಕ್ಕಂಥದ್ದು. ಅದನ್ನ ಕೂಬೇಕು ಅಂತ ಹೇಳಿ ರಾವಣನ ಇರ್ತಕ್ಕಂಥವ ಇಂದ್ರಜಿತ್ ಹೋಗೋಣ ಆ ಸ್ಪೆಷಲ್ ಆರ್ಮಿ ಆಗಿರ್ತಕ್ಕಂಥದ್ದು ಮಾಡಿದ. ಅಲ್ಲಿ ಅದನ್ನ ನೀವು ನೋಡುವಂದು ಮಣಿಮಂಜರಿಯಲ್ಲಿ ನಿಮಗೆ ಮೊದಲ ಅಧ್ಯಾಯದಲ್ಲಿ ಕೊನೆ ಶ್ಲೋಕ ಬರೋದು, ರಾಮ ಪುರಸ್ತಾತ್ ಪರತೋಪಿ ರಾಮ ಪರಂ ದಿಕ್ಷು ವಿದುಕ್ಷ ರಾಮ
ರಾಮೈರನಂತೆ ಈ ವಿಧವಿಶ್ವರೂಪು ನಿಘ್ನರಾದಿ ಬಿರರಾಜ ರಾಮ ಅಂತೇಳಿ ರಾಮಚಂದ್ರ ದೇವರಾದ ಅನೇಕ ರೂಪಗಳಾಗಿರ್ತಕ್ಕಂಥದ್ದು ತಗೊಂಡು ಕ್ಷಣೇನ ಸರ್ವಾಂಶ ನಿಹತ್ಯ ರಾಘವ ಪ್ರವಂಗಾನಾಂ ಋಷಭೈಃ ಸ ಪೂಜಿತಃ ಅಭಿಷ್ಟುತಃ ಸರ್ವ ಸುರೋತ್ತಮೈರ್ಭುತ ಆಗ ಬೃಸಂ ಪ್ರಸೂನ ಹಾಗೆ ಅಂತ ಹೇಳಿ ರಾಮಚಂದ್ರ ದೇವರೊಬ್ಬರೇ ಆ ಸ್ಪೆಷಲ್ ಆರ್ಮಿ ಆಗಿರ್ತಕ್ಕಂಥದ್ದು ಎಲ್ಲಾರನ್ನು ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದರು ಎಂಬುದಾಗಿ ಹೇಳಿ ಅದನ್ನ ನೋಡಿ ದೇವತೆಗಳಾಗಿರ್ತಕ್ಕಂಥವ್ರೆಲ್ಲ ತುಂಬಾ ರಾಮಚಂದ್ರ ದೇವರನ್ನು ನಂಬಿ ಪುಷ್ಪವೃಷ್ಟಿ ಆಗಿರ್ತಕ್ಕಂಥದ್ದು ಮಾಡಿ ತಮ್ಮ ಸೇವೆ ಆಗಿರ್ತಕ್ಕಂಥದನ್ನ ಮಾಡಿದರು ಎಂಬುದಾಗಿರ್ತಕ್ಕಂಥದ್ದೇ ಹೇಳಿದ್ರು. ಅದಕ್ಕೆ ಆಮೇಲೆ ಈಗ ಬಂದು ಇದು ಇಂದ್ರಜಿತ್ತು ಹೋಗಾಯ್ತು, ಕುಂಭಕರ್ಣನು ಹೋಗಾಯ್ತು, ಸ್ಪೆಷಲ್ ಆರ್ಮಿ ಹೋಗಾಯ್ತು. ಅದಕ್ಕೆ ಆಮೇಲೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಒಂದು ಒಂದು ರಾಮಚಂದ್ರ ದೇವಿ ರಾವಣನಿಗೆ ಈ ಸ್ಪೆಷಲ್ ಮಿನಿಸ್ಟೇಟ್ಸ್ ಅಂತ ಹೇಳಿ 4 ಜನ ಅದನ್ನ ಕೊಂಚ ವರ್ಣನೆ ಮಾಡ್ತಾರೆ. ಯಾರು ಅಂತಂದ್ರೆ 186 ಶ್ಲೋಕದಲ್ಲಿ ವಿರೂಪನೇತ್ರ ಯೂಪನೇತ್ರ ಮಹಾಪಾರ್ಶ್ವ ಮಹೋದರ ಅಂತ ಹೇಳಿ 4 ಜನ. ಈ 4 ಜನ ಇರ್ತಕ್ಕಂಥವ್ರು ವಿರೂಪನೇತ್ರ, ಯೂಪನೇತ್ರ, ಮಹಾಪಾರ್ಶ್ವ, ಮಹೋದರ ಇವರೆಲ್ಲ ಅವರವರೇ ಮುಂತಾದ ಸೈನ್ಯನ ಕರ್ಕೊಂಡು ರಾವಣನ ಇರ್ತಕ್ಕಂಥ ಅವನಿಗೆ ನೀ ಒಂದು ಅಂಜಿಕೊಂಬೇಡ, ನಾವು ನೋಡ್ಕೊಂತಾರೆ ಎಂಬುದಾಗಿ ಅವರು ಬಂದು ಜಗಳವಾಗಿರ್ತಕ್ಕಂಥದ್ದು ಬರ್ತಾರೆ. ಆಗ ಜಗಳಕ್ಕೆ ಬರೋ ವೇಳೆ ಏನಂದ್ರೆ ಇಲ್ಲಿ ಒಂದು ಅಂಗದನ ಇರ್ತಕ್ಕಂಥ ಅವನ ಒಂದು ವಿಚಿತ್ರವಾಗಿರ್ತಕ್ಕಂಥ ಸೇವೆಯನ್ನು ಗುರ್ತು ಹೇಳ್ತಕ್ಕಂಥ ಸ್ಥಳ ಇಲ್ಲಿ. ಆಗ ಏನಾಗತ್ತೆ ಅಂದ್ರೆ ಆಗ ಮಹೋದರ ರುಚಾತಾನ್ನೇ ಅಭಿವೀಕ್ಷೆ ಬೇಗೆಯನ್ನ ಸಚಾರ. ಈ ಕೋತಿಗಳಾಗಿರ್ತಕ್ಕಂಥವ್ರು ಇಂಥ ಮರಿ ಜಗಳ ಆಡೋದನ್ನ ನೋಡಿ ಮಹೋದರ ಇರ್ತಕ್ಕಂಥ ಒಂದು ಕೋಪದಿಂದ ಎಲ್ಲಾರನ್ನೂ ಬಿಡದ. ಇದನ್ನ ನೋಡೋಣೆ ಏನಾಯ್ತು ಅಂತಂದ್ರೆ ಅಲ್ಲಿ ಈಗ ಅದ ಆಸು ವಾರಿನಃ ಸುತಃ ಅಂಗದಃ ತಮ್ ಮಹೋದರಂ ಆಸು ಸಾಧ. ಆ ಅಂಗದನ ಇರ್ತಕ್ಕಂಥ ಸೇವೆಯನ್ನು ಕೊಟ್ಟು ಆಚಾರ್ಯರೇ ಹೇಳಬೇಕು ಅಂತ ನೆನೆಸಿದ ಕಾರಣ ಒಂದು 4 ಶ್ಲೋಕ ಇಲ್ಲಿ ಮಾಡಿದ್ದಾರೆ. ಅಂಗದನ ಕೊಟ್ಟು ಅಂಗದನ ಇರ್ತಕ್ಕಂಥವ ಏನ್ ಮಾಡಿದ, ಯಾರು ವಾಲಿಸುತನ ಇರ್ತಕ್ಕಂಥವ ತುಂಬಾ ಏನಂದ್ರೆ ವಾಲಿನಃ ಸುತ ಅಂಗದ ಒಳ್ಳೆ ಹೀರೋವ ಇರ್ತಕ್ಕಂಥವ ಅವನೊಂದು ಮಹೋದರ ರಾಕ್ಷಸನ ಇರ್ತಕ್ಕಂಥ ಕೂಡ ಜಗಳವ ಇರ್ತಕ್ಕಂಥದ್ದಾಗಿ ಅವನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಮಹೋದರ ಬಂದು ಓಡಿ ಹೋಗಬೇಡ ಅಂತ ಹೇಳಿ ಅವನ್ನ ನೆನೆಸಿ ಬಾಲಿ ಅಂಗದ ಮಗನ ಇರ್ತಕ್ಕಂಥ ಅಂಗದ ಅವನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಅದಕ್ಕೆ ಆಮೇಲೆ ಹೆಂಗ್ ಮಾಡಿದ ಅಂದ್ರೆ ವಾಲಿಸುತೇನ ಚೂರ್ಣಿತಃ ಪಿಷ್ಟೀವೃತ ಮಹೋದರ ಗತಪ್ರಾಣ ಅಭವತ್. ಹಾಗೆಂತಂದ್ರೆ ಅವನ ಕಳ ಹಾಕಿ ಗಟ್ಟಿ ಅವನ ಕಸಿಗೆ ಅವನ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿದ. ಈ ಡೆತ್ ಆಫ್ ಮಹೋದರ ಇರ್ತಕ್ಕಂಥದ್ದು ದೊಡ್ಡ ಅಸುರ, ಅವನು ಕುಂಭಕರ್ಣನಾಗಿ ಇರ್ತಕ್ಕಂಥವ, ದೊಡ್ಡ ದೇಹ ಇರ್ತಕ್ಕಂಥವ, ಅವನು ಇದು ಮುಗೀತು. ಅದಕ್ಕೆ ಆಮೇಲೆ ಆ ಮಹಾಪಾರ್ಶ್ವ ಆ 4 ಜನದಲ್ಲಿ ನೆಕ್ಸ್ಟ್ ಇದು ಮಹಾಪಾರ್ಶ್ವ ಇರ್ತಕ್ಕಂಥ ಅವ ಅಂಗದನ್ ಕೂಡ ಜಗಳವಾಗಿರ್ತಕ್ಕಂಥದ್ದು ಮಾಡ್ತಾನ. ಅವನು ಅಂಗದನ ಇರ್ತಕ್ಕಂಥ ಸಂಹಾರವಾಗಿರ್ತಕ್ಕಂಥದ್ದು ಮಾಡ್ತಾನ ಎಂಬುದಾಗಿ ಹೇಳಿ ಅದಕ್ಕೆ ಆಮೇಲೆ ಬಂದು ಅಂದ್ರೆ ಈಗ ಅದೇ ಪ್ರಕಾರವಾಗಿ ಆಮೇಲೆ ವಿರೂಪನೇತ್ರ ಯೂಪನೇತ್ರ ಎಂಬುದಾಗಿರ್ತಕ್ಕಂಥವ್ರು ಅವರೆಲ್ಲರೂ ಏನಾಯ್ತು ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ಬಾಣದಿಂದ ಅಂಗದನ್ನ ಕೊಲ್ಲಬೇಕು ಅಂತ ಬರೋ ಕಾಲದಲ್ಲಿ ಹನುಮಂತ ದೇವರ ಇರ್ತಕ್ಕಂಥವ್ರು ಅಂಗದನೇ ಇರ್ತಕ್ಕಂಥವ್ರನ್ನ ರಕ್ಷಣೆ ಮಾಡಿ ಅವರ ಸಂಹಾರವಾಗಿರ್ತಕ್ಕಂಥದ್ದು ಮಾಡ್ತಾರೆ ಅಂತ ಹೇಳಿ ಹೋದ ಮೇಲೆ ಇನ್ನು ಬಂದು ರಾವಣ ಒಬ್ಬತನ ಬಾಕಿ ಇದೆ, ಬಾಕಿ ಎಲ್ಲ ಮುಗಿದೋಯ್ತು. ಆದ ಕಾರಣ ತದಾ ದಶಾಸ್ಯ ಅಂತಂದ್ರೆ 10 ತಲೆ ಇರ್ತಕ್ಕಂಥವ ಅಂತಕಃ ದಂಡಕಲ್ಪಾಂ ಮಯಾಯಿ ದತ್ತಾಂ ಕಮಲೋದ್ಭವೇನ ಮಗೃಹೀತ ವಿವಾಹ ಕಾಲೇ ಪ್ರಯೋಗ್ಯ ಶಕ್ತಿ ವಿಸರ್ಜ ಲಕ್ಷ್ಮಣಿ. ಆದ ಕಾರಣ ಏನ್ ಮಾಡ್ತಾನಂತಂದ್ರೆ ಅವನಿಗೆ ಶಕ್ತಿ ಆಯ್ದ ಅಂತ ಪದ ಇರ್ತಕ್ಕಂಥದ್ದು ಒಂದು ಅವನ ಕೈಲಿದೆ. ಹೆಂಗ ಬಂದು ಮಹಾಭಾರತದಲ್ಲಿ ನೀವು ನೋಡಿದ್ರೆ ಆ ಕರ್ಣ ಇರ್ತಕ್ಕಂಥ ಶಕ್ತಿ ಆಯುವ ಇರ್ತಕ್ಕಂಥದ್ದಿಟ್ಟು ಅರ್ಜುನನ ಬಡಿಬೇಕು ಅಂತಿದ್ದಂತ ಅದಕ್ಕೆ ಘಟೋತ್ಕಚನ ಇರ್ತಕ್ಕಂಥವನ್ನ ಸ್ಯಾಕ್ರಿಫೈಸ್ ಮಾಡಿರುವಂತ ದೊಡ್ಡ ವಿಷಯ. ಅದೇ ಪ್ರಕಾರವಾಗಿ ಈ ಶಕ್ತಿ ಆಯುಧ ಇರ್ತಕ್ಕಂಥದ್ದು ಅದನ್ನ ಕೈಲಿಟ್ಟು ಅದು ಯಮನ ದಂಡವಾಗಿರೋದು, ಅದನ್ನು ಬಡಿದ್ರೆ ಅದರಿಂದ ಬಂದು ತಪ್ಪಿಸಿಟ್ಟು ಹೊಲಕ್ಕೆ ಬಿಡಿಲಾರದು. ಹಂಗಿರ್ತಕ್ಕಂಥದ್ದು
ಅದು ಬಂದು ಚತುರ್ಮುಖ ಬ್ರಹ್ಮದೇವರು ಕೊಟ್ಟಿರ್ತಕ್ಕಂಥದ್ದು. ಅದರಿಂದ ಈಗ ಜಗಳವಾಗಿರ್ತಕ್ಕಂಥದ್ದು ಆಡ್ಬೇಕು ಅಂತ ಹೇಳಿ ರಾವಣನ ಇರ್ತಕ್ಕಂಥವ ಆ ಶಕ್ತಿ ಆಯುಧವಾಗಿರ್ತಕ್ಕಂಥದ್ದು ತಗೊಂಡ್ ಬಂದ. ಶಕ್ತಿ ಆಗಿರ್ತಕ್ಕಂಥದ್ದು ತಗೊಂಡ್ ಬರೋನೆ ಈ ಲಕ್ಷ್ಮಣನ ಇರ್ತಕ್ಕಂಥವ ರಾಮದೇವ್ರನ್ನ ಅಂತ ಹೇಳಿ ಹೋಗಿ ಅದನ್ನ ತಡ್ಕಳಕ್ ಹೋದ. ಆಗ ಅತಿ ಪ್ರಮಾಣಂ ಅತ್ಯವಂತಂ ಮನುಸೃತಃ ಧೃತಂ ರಕ್ಷ ಅತೀತ ವಕ್ಷಸಿ ಶಿಕ್ಷೇಪ ಎಂಬುದಾಗಿ ಆಗ ವಾಯುದೇವರಾಗಿರ್ತಕ್ಕಂಥವರು ಒಂದು ದೊಡ್ಡ ಬೆಟ್ಟವಾಗಿರ್ತಕ್ಕಂಥದ್ದು ತಗೊಂಡ್ ಬಂದು ಆ ರಾಕ್ಷಸನ ಇರ್ತಕ್ಕಂಥ ರಾವಣನ ಮೇಲೆ ಹಾಕಿರು. ಆಗ ಏನಾಯ್ತು ಅಂದ್ರೆ ಅದರಿಂದ ತುಂಬಾ ಅವನಿಗೆ ದುಃಖವಾಗಿರ್ತಕ್ಕಂಥದ್ದಾಗಿ ಏನು ರಕ್ತವಾಗಿರ್ತಕ್ಕಂಥದ್ದು ಮಾಡಲಿಕ್ಕೆ ಆರಂಭಿಸಿದ. ಆಗ ಹನುಮಂತ ದೇವರ ಇರ್ತಕ್ಕಂಥವ್ರು ಬಂದು ಲಕ್ಷ್ಮಣನ ಬಡಿದು ಕಳೆ ಹಾಕಿದ್ದ. ಹನುಮಂತ ದೇವರ ಇರ್ತಕ್ಕಂಥವ್ರು ಇದು ಬಂದು ಎರಡನೇ ಸಾರಿ ಅಂತ ಬರೋದ್ರ ಬಗ್ಗೆ ಗಂಧಮಾನ ಪರ್ವತ ಎರಡನೇ ಸಾರಿ ತಗೊಂಡ್ ಬಂದ್ರು ಅಂತ. ಎರಡನೇ ಸಾರಿ ತಗೊಂಡ್ ಬಂದದ್ದು ಯಾರಿಗೋಸ್ಕರ, ಯಾರು ಹೇಳಿ ತಗೊಂಡ್ ಬಂದದ್ದು ಎಂಬುದಾಗಿ ಮೊದಲಿರ್ತಕ್ಕಂಥದ್ದು ಎಲ್ಲಾ ಕಪಿಗಳ ಇರ್ತಕ್ಕಂಥವ್ರು ಉಸಿರು ಬರಬೇಕು ಎಂಬುದಕ್ಕೋಸ್ಕರವಾಗಿ ಜಾಂಬವಂತನ ಪ್ರಾರ್ಥನೆ ಇರ್ತಕ್ಕಂಥ ಮಾಡಿ ತಗೊಂಡ್ ಬಂದ್ರು. ಈಗ ಈ ಹನುಮಂತ ದೇವರ ಇರ್ತಕ್ಕಂಥವ್ರು ಲಕ್ಷ್ಮಣನ ಕರ್ಕೊಂಡು ಹೋಗಿ ಶಕ್ತಿಯಾಗಿರ್ತಕ್ಕಂಥದ್ದಿಂದ ಹೊಡೆದಾನ. ಅದು ಮೂರ್ಛವಾಗಿ ಹೋಗ್ಬಿಟ್ಟಿದ್ದಾನ. ಆಗ ರಾಮಚಂದ್ರ ದೇವರು ಮಾತು ಹೇಳಿರು, ಏನ್ ಮಾಡ್ಬೇಕಂದ್ರೆ ಪ್ರಭು ಸಮಾನೆ ಸಮುದ್ಯತೆ ಏನಂದ್ರೆ ಸಚ ಆನಿಯ ಮಾಸು ಗಿರಿ ಪುನಃ ಇನ್ನೊಂದ್ಸಾರಿ ಆ ಗಂಧಮಾನ ಪರ್ವತ ಇರ್ತಕ್ಕಂಥವನ್ ಬಂದು ಈ ಲಕ್ಷ್ಮಣನ ಇರ್ತಕ್ಕಂಥವನ್ನ ಬದುಕಿಸ್ಬೇಕು ಎಂಬುದೇ ಹೇಳಿರು. ಅತ ಸಹ ಹನುಮಾನ ಆಸಿ ತಮ್ ಗಿರಿಂ ಆನಿನಾಯ ಎರಡನೇ ಸಾರಿ ತಗೊಂಡ್ಬಂದು ನಿಮೇಶ ಮಾತ್ರೇಣ ಪುನಃ ಗಂಧಮಾನ ಪರ್ವತಂ ಹನುಮಾನ್ ಆನೀತವಾನ್ ಇತ್ಯರ್ಥ. ಒಂದು ನಿಮಿಷದಲ್ಲಿ ಆ ಗಂಧಮಾನ ಪರ್ವತ ಇರ್ತಕ್ಕಂಥದ್ದು ತಗೊಂಡ್ಬಂದು ರಾಮದೇವರ ಆಜ್ಞಾ ಪ್ರಕಾರವಾಗಿ ಲಕ್ಷ್ಮಣನ ಇರ್ತಕ್ಕಂಥವನ್ನ ಹನುಮಂತ ದೇವರ ಇರ್ತಕ್ಕಂಥವ್ರು ಒದಗಿಸಿರು ಎಂಬುದಾಗಿರ್ತಕ್ಕಂಥದ್ದಾಯಿತು. ಅದಕ್ಕೆ ಆಮೇಲೆ ಈಗ ಯಾವುದು ಉಳಿಲ್ಲ. ಈಗ ರಾಮಚಂದ್ರ ದೇವರು ಒಂದು ಪಾಲಿಸಿದ್ದಾರೆ, ರಾವಣ ಒಂದು ಪಾಲಿಸಿದ್ದಾನ. ಆಗ ಕೃತಾನಿ ತಾನಿ ಪುನರೇವ ಸಮುತ್ತಿತಾನಿ ದೃಷ್ಟ್ವಾ ವರಾತ್ ಶತಗತೆ ಹೃದಯ ವಿಭೇದ ಬಾಣಿಯೇನ ವಜ್ರ ಸದೃಶೇನ ಸಹ ಭಿನ್ನ ಹೃತ್ ಕಹ ರಕ್ತಂ ವಮನ್ ನ್ಯಪತತ್ ಆಸು ಮಹಾವಿಮಾನಾತ್. ಇದು 210ನೇ ಶ್ಲೋಕ. ಇದಕ್ಕೆಂದ್ರೆ ಇದರಲ್ಲಿ ಶತಧೃತೇ ಬ್ರಹ್ಮಣಃ ವರಾತ್ ಕೃಂತಾನಿ ತಾನಿ ಪುನಃ ಈ ಪ್ರಕಾರವಾಗಿ ಅನೇಕ ಒಂದು ಬ್ರಹ್ಮದೇವರ ವರ ಇದ್ದ ಪ್ರಯುಕ್ತ ತಲೆಯಲ್ಲಿ ಒಂದು ಬಾಣ ಬಿಟ್ಟು ಒಂದು ತಲೆ ಹೋಗಿ 2 ತಲೆ ಬಂತು. 2 ತಲೆಯಲ್ಲಿ ಇರ್ತಕ್ಕಂಥದ್ದು ಬಾಣಗಳು 4 ತಲೆ ಆಯಿತು. ಇಂಥ ಬರೀ ಚತುರ್ಮುಖ ಬ್ರಹ್ಮದೇವರು ಪರವ ಇರ್ತಕ್ಕಂಥದ್ದು ಅವನಿಗಿತ್ತು. ಆಗ ಏನ್ ಮಾಡಿರು ಅಂತಂದ್ರೆ ದೇವೇಂದ್ರನ ವಜ್ರನ ಇರ್ತಕ್ಕಂಥ ವಜ್ರಾಯುಧವಾಗಿರ್ತಕ್ಕಂಥ ಅದನ್ನ ತಗೊಂಡು ಬಾಣಿಯನ್ನ ವಜ್ರ ಸದೃಶೇನ ಭಿನ್ನ ಕೃಕ್ಕಃ ಅವ್ರ ಹೃದಯವಾಗಿರ್ತಕ್ಕಂಥದ್ದಲ್ಲಿ ಒಂದು ಬಾಣವಾಗಿರ್ತಕ್ಕಂಥದ್ದನ್ನ ರಾಮಚಂದ್ರ ದೇವರು ಬಿಟ್ರು. ಆಗ ರಾವಣನ ಇರ್ತಕ್ಕಂಥ ಹೃದಯ ಇರ್ತಕ್ಕಂಥದ್ದು ಹೋಗಿ ಬಡದು ಹೋಗಿ ಕಳೆದು ಬಿದ್ದು ಮರಣವಾಗಿರ್ತಕ್ಕಂಥದ್ದು ಹೊಂದಿದ ರಥದಿಂದ ಕಳೆದು ಬಿದ್ದ. ಇದರ ಕೂಡ ಒಂದು ವಿಷಯದಲ್ಲಿ ಯುದ್ಧಕಾಂಡವಾಗಿರ್ತಕ್ಕಂಥದ್ದು ಮುಗಿದೋಗುತ್ತೆ. ಈಗ ರಾವಣನ ಇರ್ತಕ್ಕಂಥ ಕಳೆದು ಬೀಳೋಣ ಏನಾಯ್ತು ಅಂತಂದ್ರೆ ತಸ್ಮಿನ್ ಹತೆ ತ್ರಿಜಗದ ನಾನು ಬರೆದ ಪುಸ್ತಕದಲ್ಲಿ 114ನೇ ಪುಸ್ತಕ 14ನೇ ಪೇಜ್. ಈ 114 ಪೇಜ್ ವರೆಯಲು ನಾನು ಸುಮ್ಮನೆ ಸಮ್ಮರಿ ಹೇಳಿದ್ದೇನೆ. ನೀವು ಚಂದ ಓದಿ ಬಂದು ಅದ ಕಾರಣದಲ್ಲಿ ಇರ್ತಕ್ಕಂಥದ್ದು. ಅದ್ರ ಏನ್ ಪುಣ್ಯ ಅಂದ್ರೆ ಅನಿಷ್ಟ ನಿವೃತ್ತಿ ಆಗಿರ್ತಕ್ಕಂಥದ್ದು ನಮಗೆ ಆಗೋದು. ಹನುಮಂತ ದೇವರ ಇರ್ತಕ್ಕಂಥವ್ರು ಹೆಂಗ ಎಷ್ಟು ಸಾರಿ ಎಲ್ಲಾ ಕಪಿಗಳನ್ನು ಕಾಪಾಡಿದ್ದಾರೆ ಅದು ಬರೋದು. ಹನುಮಂತ ದೇವರ ಇರ್ತಕ್ಕಂಥವ್ರು ಜೀವೋತ್ತಮ ರೂಪ ಜ್ಞಾನ ಇರ್ತಕ್ಕಂಥದ್ದು ಬರೋದು. ಆದ ಕಾರಣ ತಸ್ಮಿನ್ ಹತೆ ತ್ರಿಜಗದಾಂ ಪರಮಯ ಪ್ರತೀಪೆ ನಿಮಗೆ ಮೊದಲು ಒಂದ್ಸಾರಿ ಹೇಳಿದ್ದೇನೆ, ನನಗೆ ಜ್ಞಾಪಕ ಇದೆ. ಇದಕ್ಕೆಂದ್ರೆ ಒಂದು ಈ ತಮಿಳಿ ಕಂಬರಾಮಾಯಣ ಅಂತ ದೊಡ್ಡ ಒಂದು ಕಂಬರಾಮಾಯಣ ಇದೆ, ವೆರಿ ವಾಲ್ಯೂಮನಸ್. ಅದು ಆ ಕಂಬರಾಮಾಯಣದಲ್ಲಿ ಅದ್ರ ಮೇಲೆ ಒಂದು ವಿವಾದ ಗೋಷ್ಠಿ ಆಗಿರ್ತಕ್ಕಂಥದ್ದು ನಡೀತು. ರಾಮದೇವರಿಗೆ ಸೇವೆ ಮಾಡಿರ್ತಕ್ಕಂಥದ್ದು ಬಂದು 3 ಜನ ತಗೊಂಡು ಯಾರು ಸೇವೆ ಮಾಡಿರ್ತಕ್ಕಂಥದ್ದು ತುಂಬಾ ಉತ್ತಮ ಅಂತ ಬಂತು. ಒಂದು ಹನುಮಂತ ದೇವರ ಅಥವಾ ಲಕ್ಷ್ಮಣನ
ಇಲ್ಲ ಬಂದು ಜಟಾಯು ಅಂತ. ಆ ಜಟಾಯು ಅಂತ ಪದ ಇರ್ತಕ್ಕಂಥದ್ದು ಬೇಗ ಹೊಟ್ಟೋಯ್ತು. ಅದು ಆ ಪಾಠ ಅದು ತಗೊಂಡವ. ಈ ಕಾಂಟ್ರವರ್ಸಿ ಏನಾಯ್ತು ಅಂದ್ರೆ ಹನುಮಂತ ದೇವರು ಲಕ್ಷ್ಮಣನಲ್ಲಿ, ಲಕ್ಷ್ಮಣ ತಾನೇ ಮೊದಲಿಡದು ರಾಮದೇವರು ಕೂಡ ಇದ್ದು, ಕೊನೆಯಲ್ಲಿ ರಾಮದೇವರು ಪಟ್ಟಾಭಿಷೇಕ ಕಾಲದಲ್ಲಿ ಇದ್ದು 9ನೇ ಅಧ್ಯಾಯದಲ್ಲಿ ಬರ ಹೋಗುತ್ತೆ, ನಿನಗೆ ಬಂದು ಯುವರಾಜ್ಯ ಕೊಡ್ತೇನೆ ಮಗಳೇ, ನಂಗೆ ಯುವರಾಜ್ಯ ಬೇಡ, ಪರಮಾತ್ಮ ನೀನು ಪಾದಕಮಲವಾಗಿರ್ತಕ್ಕಂಥದ್ದನ್ನು ಯಾವಾಗಲೂ ಭಕ್ತಿ ಕೊಡುವುದು ಕೇಳಿದ್ದಾನ. ಆದ ಕಾರಣ ಡ್ಯೂರೇಷನ್ ಆಫ್ ಸೇವೆ ರಾಮಚಂದ್ರ ಬಂದು ಲಕ್ಷ್ಮಣ ಅವನಿದ್ದಾನೆ, ಇದು ಬಂದು ನೀವು ಒಂದು ಜಡ್ಜ್ಮೆಂಟ್ ಕೊಡ್ಬೇಕು ಅಂತ 3 ಜನ ಆರ್ಗ್ಯೂ ಮಾಡಿದ್ರು. ತುಂಬಾ ಚಂದ ಆರ್ಗ್ಯೂ ಮಾಡಿದ್ರು, ತಮಿಳು ಆರ್ಗ್ಯೂ ಮಾಡಿದ್ರು. ಆ ತಮಿಳು ಸೈಲ್ ಪೋಯಮ್ ಇಟ್ಟಂದು ಚಂದ ಮಾಡಿದ್ರು ದಯವು ಸ್ಟಡಿ. ಹನುಮಂತ ದೇವರು ತಾನು ತುಂಬಾ ಸೇವೆ ಮಾಡಿದ್ದಾರೆ ತಮ್ಮ ವೇಳೆ ಅವರು ಬಂದು ಹೇಳಿದ, ಎಷ್ಟು ದಿನ ಸೇವೆ ಮಾಡಿರು ಎಂಬುದನ್ನ, ಏನೇನು ಸೇವೆ ಮಾಡಿರು ಆ ಸೇವೆ ಇರ್ತಕ್ಕಂಥದ್ದು ಲಕ್ಷ್ಮಣನಿಂದ ಮಾಡ್ಲಿಕ್ಕೆ ಮುಡಿಯಾದ ಅಂತ ತಾನೆ ಈ ಜಡ್ಜ್ಮೆಂಟ್ ಕೊಡ್ಬೇಕು. ಹೊರತಾಗಿ ಎಷ್ಟು ದಿನ ಇದ್ರು, ಎಷ್ಟು ದಿನ ಸೇವೆ ಮಾಡಿರು ಬದ್ರಕ್ಕಾಗಲ್ಲ. ಯಾವ ವಿಧವಾಗಿರ್ತಕ್ಕಂಥ ಸೇವೆ ಮಾಡಿರು ಆ ತಾತ್ಪರ್ಯಂತ ಸೇವೆ ಆಗಿರ್ತಕ್ಕಂಥದ್ದು ಲಕ್ಷ್ಮಣನಿಂದ ಮಾಡ್ಲಿಕ್ಕೆ ಮುಡಿಲಾರದು ಹಾಗೆ ಅಂತ ಹೇಳ್ದ. ಅದಕ್ಕೆ ನಾನು ಹೇಳಿದೆ ಏನಿದ್ರೆ, ಅದಕ್ಕೆ ಒಂದು ಉದಾಹರಣೆ ಹೇಳಿದ. ಅದು ನಂಗೆ ಮರ್ತೇ ಹೊರಲ್ಲಿ, ಇದು 40 ವರ್ಷ ಮುಂಚೆ ನಡೆದು ಒಂದು ಉದಾಹರಣೆ ಏನು ಹೇಳಿದೆ ಅಂದ್ರೆ, ನೀವು ಮೇಳ ಕಚೇರಿ ನೋಡಿರ್ತೀರ ಹಳೆ ಕಾಲದಲ್ಲಿ. ಈ ಮದುವೆಯಲ್ಲಿ ಮೇಳ ಬಾಡ್ಸ ನೋಡ್ರ, ಆ ಮೇಳ ಬಾಡ್ಸ ವೇಳೆ ಅವ ಕೊಂಚೊಂದು ಬಾಡ್ಸುವ, ಆಮೇಲೆ ತಮಿಳ್ ಬುಡಿಯಾರು ದೊಡ್ಡದು ಇರುತ್ತವ್ದು. ಅದಕ್ಕೆ ಆಮೇಲೆ ಅವನಿಗೆ ಸ್ವರ ಹಾಕವ ಹಿಂದೆ ಒಬ್ಬ ಉದ್ದವೇ ಇರುವ, ಅವ ಕಂಟಿನ್ಯೂಸ್ ಉದ್ದವೇ ಇರುವ. ಇದಕ್ಕೆ ಇದು ನಡೆದ ಆಕ್ಚುಲ ಅಂತ ಬರೀ ಒಂದು ಮೇಳ ಕಚೇರಿ ನಾಮಗಿರಿಪೇಟೆ ಇದು ದೊಡ್ಡ ಕೃಷ್ಣದಳ್ಳಿ ದೊಡ್ಡ ಇದು ನಡೀತು. ಅದಕ್ಕೆ ಪ್ರಿಸೈಡ್ ಮಾಡ್ಲಿಕ್ಕೆ ಅಮೆರಿಕನ್ ಕಾನ್ಸುಲೇಟ್ ಹಾಸ್ಪಿಟಲ್ ಬೈಕನ್ನು ಕೂಯಿದ್ರು. ಕೂಯಿರೋ ವೇಳೆ ಏನಾಯ್ತು ಅಂದ್ರೆ, ಕೊನೆಯಲ್ಲಿ ಕಚೇರಿ ಮುಗಿಯೋನೆ ಆ ಮೇಳ ನಾದಸ್ವರನ ಇರ್ತಕ್ಕಂಥ ಅವನಿಗೆ ಒಳ್ಳೆ ಸಿಲ್ಕ್ ಗುಡ್ಡ ಹಾಕ್ಬೇಕು ಅಂತ ಹೇಳಿ ಕೂಗೋ ವೇಳೆ ಅವ ಬಂದು ಈ ಅಮೆರಿಕನ್ ಲೇಡಿ ಬಂದು ಗಂಟಲ್ ಕೈ ಹಿಡ್ಕೊಂಡು ಅವನಿಗೆ ಹಾಕ್ಬೇಡ್ರಿ, ಇವ ಮುಂಚೊಂದು ತಾನು ಊದಿದ, ಅವ ನೋಡ್ರಿ 2 hours ಬಿಡದಾಗ ಊದಿದ್ದಾನ ಹಿಂದೆ ಕೂತಂಡ್ರಮ್ಮ, ಅವನಿಗೆ ತಾನು ಮೊದಲ ಹಾಕ್ಬೇಕು ಅಂತ ಹೇಳಿರು. ಅದು ಸರಿಯಾಗಿತ್ತು ಅಂತಂದ್ರೆ ನೀವು ಹೇಳ ಲಕ್ಷ್ಮಣಂದು ಸರಿ ಅಂತ ಹೇಳಿದ. ಒಂದು ಪ್ರಮಾದವಾದ ಒಂದು ಅದು ಇಲ್ಲಸ್ಟ್ರೇಷನ್ ಹೇಳಿರು. ಯಾಕೆ ಹೇಳ್ತೇನೆ ಅಂತಂದ್ರೆ, ಈಗ ನೀವು ಇದರಲ್ಲಿ ಯುದ್ಧಕಾಂಡದಲ್ಲಿ ನೋಡಿರಿ ಇದ್ರೆ ಈ ಗಂಧಮಾನ ಪರ್ವತನ ತಗೊಂಡು ಬಂದದ್ದು ಇಲ್ಲ, ಇತರ ಮಾಡಿರ್ತಕ್ಕಂಥದ್ದು ಬೇರೆ ಲಕ್ಷ್ಮಣನಿಂದ ಮಾಡಲಾರ್ದು. ಲಕ್ಷ್ಮಣ ಬಹುಶೇವ ಮಾಡಿದ್ದಾನ, ಅದರಲ್ಲಿ ಸಂದೇಹವೇ ಇಲ್ಲ. ಲಕ್ಷ್ಮಣನ ಇರ್ತಕ್ಕಂಥವ ತನ್ನ ಯೋಗ್ಯತೆಗೆ ಮೀರಿ ಏದಮಾನದ ಬಿಟ್ಟಲ್ಲಿ ಬರ್ತಕ್ಕಂಥ ಕೇಸ್ ಇದು. ಇದಕ್ಕೆಂದ್ರೆ ಲಕ್ಷ್ಮಣನ ಇರ್ತಕ್ಕಂಥ ಎಷ್ಟು ಸೇವೆಯಾಗಿರ್ತಕ್ಕಂಥದ್ದು ಮಾಡ್ಬೇಕು, ಅದಕ್ಕೆ ಮೀರಿ 155 ಮಾಡಿದ್ದಾನ. ಅದು ಬಲರಾಮ ದೇವರಾಯ ಬರವೇಳ ಕಳೆಗಿಳಿದು ಹೋಗೋದು, ಅದಕ್ಕನ್ನು ದೊಡ್ಡ ಸೇವೆ ಮಾಡಿದ್ದಾನ. ಆದರೆ ಹನುಮಂತ ದೇವರು ಮಾಡಿರ್ತಕ್ಕಂಥ ಸೇವೆಯಾಗಿರ್ತಕ್ಕಂಥದ್ದು ತುಂಬಾ ಇತರರಿಂದ ಮಾಡಕ್ ಮುಡಿಲಾರ್ದು. ಅದನ್ನೇ ತಾನೇ ಜಾಂಬವಂತರು ಮೆಲ್ಲಗೆ ಹಿಂಟು ಮಾಡ್ತಾರೆ, ಹನುಮಂತ ದೇವರು ಬದುಕಿದ್ದಾರ್ಯಾ ಆಗ ನಾವು ಬದುಕಿರೋರು, ಅವ್ರು ಇಲ್ಲ ಅಂದ್ರೆ ನಾವು ಹೋಗ್ದಾರು ಅಂದ್ರೆ ಏನಂತ ಅಂದ್ರೆ ಅವರಿಂದ ತಾನು ನಮಗೆ ಬದುಕ ಮುಡಿயாது ಅಂತಂಬಾರು. ಈ ಪ್ರಕಾರವಾಗಿ ರಾವಣನ ಇರ್ತಕ್ಕಂಥವನ್ನ ಒಂದು ಕ್ಷಣದಲ್ಲಿ ಅವರು ಸಂಹಾರ ಮಾಡಿರೋರು. ಪರಮಾತ್ಮ ಮಾತು ಕೊಟ್ಟ ಕಾರಣ ರಾವಣನ್ನು ಕುಂಭಕರ್ಣನ್ನು ಅವರು ಕೊಲ್ಲಲ್ಲ ಇತ್ಯಾದಿ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡು, ಈಗ ತಸ್ಮಿನ್ನತೆ ತ್ರಿಜಗತಾಂ ಪರಮ ಪ್ರತೀಪೆ ಬ್ರಹ್ಮ ಶಿವೇನ ಸಹಿತ ಸಹಲೋಕ ಪಾದೈ. ಇದು ಮುಖ್ಯ ನಮಗೆ. ಹಾಗೇನಂತಂದ್ರೆ ಈಗ ರಾವಣನ ಇರ್ತಕ್ಕಂಥ ಕಳೆದು ಬಿಡೋನೆ ಏನು 3 ಲೋಕಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ತನ್ನ ಮಗನ ಇರ್ತಕ್ಕಂಥ ರುದ್ರದೇವರನ್ನು ಕರ್ಕೊಂಡು ನೇರ ಅಲ್ಲಿ ಬಂದ್ರು. ಅಲ್ಲಿ ಬಂದು ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ತುಂಬಾ ನೇರಾಗಿ ಬಂದು ಮೊದಲು ಏನ್ ಮಾಡಿದ್ರು ಅಂದ್ರೆ ಅಭ್ಯಪೇತ್ಯ ಪಾದಯುಗನಂ ಜಗದೇಕ ಬರ್ತು. ಹಾಗಂತಂದ್ರೆ ಆ ಜಗತ್ತಿ ಕರ್ತಾವ ಇರ್ತಕ್ಕಂಥ ಪರಮಾತ್ಮ ರಾಮಚಂದ್ರನಿಗೆ ಸಾಷ್ಟಾಂಗವಾಗಿ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ, ಪರಮಾತ್ಮ ನೀ ತಾನೇ ಎಲ್ಲದಕ್ಕೂ ರಾಮ ಭಕ್ತಿ ಭರಿತ ಸೇನ. ಅದು ಭಕ್ತಿ ಭರಿತ ಅಂದ್ರೆ ಭಕ್ತಿಯ ಇರ್ತಕ್ಕಂಥದ್ದು ವಿಚಿತ್ರ ಭಕ್ತಿಯಿಂದ ಶಿರಸ, ಹಾಗೆ ಅಂತಂದ್ರೆ ಅಷ್ಟಾಂಗ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ, ನಾಮ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿಬಿಟ್ಟು ಅತೈನಂ ಸ್ತುತಂ ಪಿತರಂ ಕೃತಾಂಜಲಿ ಗುಣಾಭಿರಾಮಂ ಜಗತಃ ಪಿತಾಮಹ ಜಿತಂ ಚೇ ಅಜಿತ ಲೋಕ ಭಾವನ ಪ್ರಪನ್ನ ಪಾಲಾಯ ನತಾಸ್ಮತೆ ವಯಂ ಎಂಬುದಾಗಿ ಹೇಳಿರು. ಪರಮಾತ್ಮ ಯಾವಾಗಲೂ ನನಗೆ ಬಂದು ಜಯವಾಗಿರ್ತಕ್ಕಂಥದ್ದು
ಆಗತಕ್ಕಂಥದ್ದು ತಾನೆ. ಆದ ಕಾರಣ ನಿನಗೆ ಬಂದು ಅಪಜಯ ಎಂಬುದೇ ಇಲ್ಲ. ನೀ ಬಂದು ಯಾರು ನಿನ್ನಲ್ಲಿ ಒಂದು ಶರಣಾಗತಿ ಹೊಂದುತ್ತಾರೆಯೋ ಅವನ್ನೆಲ್ಲಾರನ್ನು ಕಾಪಾಡ್ತಿ ಅಂತ ಮಾರಿ ಇರ್ತಕ್ಕಂಥ ನೀನು ಪ್ರಿಮೋಜೆನಿಟರ್ ಒಂದು ಪ್ರೇಸದು ಲಾಲಿ ಎಲ್ಡಸ್ಟ್ ಅಂತ ಹೇಳಿ ಹಂಗಿರ್ತಕ್ಕಂಥ ನೀನು ಎಂಬುದಾಗಿ ಅನೇಕ ವಿಧವಾಗಿ ಪಿತಾಮಹ ಅಂದ್ರೆ ತನ್ನತ್ತ ಪಿತಾಮಹನ ಇರ್ತಕ್ಕಂಥವ. ಆದ ಕಾರಣ ಏಕೋ ನಾರಾಯಣ ಸಿಕ್ಕಿದ್ದಲ್ಲ ಆ ಶ್ರುತಿ ಅರ್ಥವಾಗಿರ್ತಕ್ಕಂಥದ್ದೆಲ್ಲ ಹೇಳಿ ಬ್ರಹ್ಮದೇವರಾಗಿರ್ತಕ್ಕಂಥ ಅವರು ಹೊಗಳ್ತಾರೆ. ತ್ವಮೇಕಃ ಈಶಃ ಅಸಿ ನಚ ಆದಿರಂತಹ ತವೇಡ್ಯ ಕಾಲೇನ ತದೈವ ದೇಶತಃ ಗುಣಾಃ ಹಿ ಅಗಣ್ಯಾಃ ತವ ತೇಪಿ ಅನಂತಾಃ ಪ್ರತ್ಯೇಕಶಃ ಚ ಆದಿ ವಿನಾಶ ವರ್ಜಿತಾಃ. ಈ ಒಂದು ಶ್ಲೋಕ ತುಂಬಾ ಮುಖ್ಯ ಎಂಬುದು. ಇದನ್ನು ಮಾರ್ಕ್ ಮಾಡಿ ಇಟ್ಟಿರ್ರಿ. ತ್ವಮೇಕಃ ಈಶಃ ಅಸಿ ಸ ನ ಆದಿರಂತಹ ತವೇಡ್ಯ ಕಾಲೇನ ತಥೈವ ದೇಶತಃ ಗುಣಾಃ ಹಿ ಅಗಣ್ಯಾಃ. ಅನಂತ ಕಲ್ಯಾಣ ಗುಣಪರಿಪೂರ್ಣ ನೀನು. ತವ ತೇ ಅಪಿ ಅನಂತಾಃ ಪ್ರತ್ಯೇಕ ಈಶಃ. ಆ ಗುಣಗಳಾಗಿರ್ತಕ್ಕಂಥದ್ದು ಅನಂತ, ಗುಣ ವಿಶೇಷಗಳಾಗಿರ್ತಕ್ಕಂಥದ್ದು ಅನಂತ. ಹಂಗಿರ್ತಕ್ಕಂಥ ನೀನು ತವ ಕಾಲೇನ ತಥೈವ ದೇಶತಃ ಆದಿ. ಹಾಗೇಂತಂದ್ರೆ ಕಾಲವಾಗಿರ್ತಕ್ಕಂಥದ್ದು ಅನಾದಿ ನಿತ್ಯ. ಇದು ದೊಡ್ಡ ಶಾಸ್ತ್ರದ ಬಿಡ್ತಕ್ಕಂಥ ವಿಷಯ. ಅನಾದಿ ನಿತ್ಯವಾಗಿರ್ತಕ್ಕಂಥ ಪದಾರ್ಥಗಳಾಗಿರ್ತಕ್ಕಂಥದ್ದು ನಿನ್ನಿಂದ ಸೃಷ್ಟಿ ಮಾಡ್ಲಕ್ முடியாது. ಅನಾದಿ ನಿತ್ಯವಾಗಿರ್ತಕ್ಕಂಥ ಪದಾರ್ಥಗಳು ವೇದದಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಿನ್ನಿಂದ ನಾಶ ಮಾಡ್ಲಿಕ್ முடியாது. ದ್ರವ್ಯಂ ಕರ್ಮಚ ಕಾಲಶ್ಚ ಇಟ್ಟಿರ್ರಿ. ಹಂಗಿರ್ತಕ್ಕಂಥ ವಿನಾಶಕ್ಕೆ ತವ ಗುಣ ಅಗಣ್ಯ. ನಿನ್ನ ಗುಣಗಳಾಗಿರ್ತಕ್ಕಂಥದ್ದು ನರಮಾಪಿ ಪತ್ತಾಂಗುಲ ಇಲ್ಲ. ಒಂದು ನಿಮಿಷ ಯೋಚನೆ ಮಾಡಿ ನೋಡ್ರಿ. ಒಂದೇ ಒಂದು ವಿಷಯ ಹೇಳುತ್ತೇನೆ. ಇದಕ್ಕಂದ್ರೆ ಇದು ಮಧು ಇನ್ಫಿನಿಟ್ ಅಂತಿದಲ್ಲ, ಅನಂತ ಅಂಬದಲ್ಲಿ ಅನಂತದಲ್ಲಿ ತಾರತಮ್ಯ ಉಂಟಾ ಇಲ್ವಾ? ಗ್ರಡೇಷನ್ ಉಂಟಾ ಇಲ್ವಾ? ಗ್ರಡೇಷನ್ ಉಂಟು. ಯಾಕೆಂದ್ರೆ ಒಂದು ಹೇಳ್ತೇನೆ, ಒಂದು ದೊಡ್ಡ ಲಾರಿ ತುಂಬಾ ಉಸುವು ಬಂದಿದೆ. ನಿಮ್ಮಿಂದ ಎಷ್ಟು ಉಸುವು ಬಂದಿದೆ, ಎಷ್ಟು ಉಸುವು ಅಂತ ಎಣಿಸ್ಲಿಕ್ಕೆ முடியாದ? 10 ಲಾರಿಯಲ್ಲಿ ಬಂದಿದೆ. ಆಗ 10 ಲಾರಿಯಲ್ಲಿ ಬಂದಿರ್ತಕ್ಕಂಥದ್ದು ಇದಕ್ಕಿಂತ ಹೆಚ್ಚು ಮನಸ್ಸಿಗೆ ಬರ್ತಲ್ಲ. 1 ಲಾರಿಯಲ್ಲಿ ಬಂದಿರ್ತಕ್ಕಂಥ ಉಸುವಿಗಿಂತ ಹೆಚ್ಚು ಮನಸ್ಸಿಗೆ ಬರುವ ಪ್ರಯುಕ್ತ 1 ಲಾರಿಯಲ್ಲಿ ಬಂದಿರ್ತಕ್ಕಂಥ ಉಸುವಿನ ನೀವು ಎಣಿಸಿರಿ ಅಂತ ಅರ್ಥ ಅಲ್ಲ. ನಿಮ್ಮಿಂದ ಮುಡಿಯಲ್ಲ. ಆದ ಕಾರಣ ಇದೊಂದು ದೊಡ್ಡ ವಿಷಯ. ಯಾಕೆಂದ್ರೆ ಸತ್ತೋತ್ತಮಾದಲ್ಲಿ ಅನಂತವಾಗಿರ್ತಕ್ಕಂಥದ್ದು ಎದಿಲ್ ಹೋಗಿ ಮುಗಿತೆ. ವೇರ್ ಇಟ್ ಸೆಂಟ್ಸ್. ಫಾರ್ ಎಕ್ಸಾಂಪಲ್ ಡಸ್ಟ್ ಪಾರ್ಟಿಕಲ್ಸ್ ಇದ್ರೆ ಅವ್ರು ಕೊಟ್ಟ ಉದಾಹರಣೆ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಅದರಿಂದ ವಾಟರ್ ಪಾರ್ಟಿಕಲ್ಸ್ 3 times ಮೋರ್ ಅಂತ ಹೇಳಬೇಡ. ವಾಟರ್ ಪಾರ್ಟಿಕಲ್ಸ್ ಮೋರ್ ಅಂತ ಹೇಳಿದ್ರೆ ಸತ್ತೋತ್ತಮಾದಲ್ಲಿ ಅದು ಹೇಳಲ್ಲ. ಅವ್ರೇನ್ ತಗೊಂಡ್ರು, ಒಂದು ಸೂಜಿ ತಗೊಂಡು ನೀವು ಸ್ಪೇಸ್ ಇದೆ ನೋಡ್ರಿ, ಅವ್ಯಾಕೃತ ಆಕಾಶದಲ್ಲಿ ಅದ್ರಲ್ಲಿ ಪುಳ್ಳಿ ಇಡ್ತಾ ಬನ್ರಿ. ಅದೆಷ್ಟಿದೆ? ಅದು ಅವ್ಯಾಕೃತ ಆಕಾಶ ಎಷ್ಟಿದೆ, ಸ್ಪೇಸ್ ಎಷ್ಟಿದೆ. ಯು ಹ್ಯಾವ್ ಎ ನೀಡಲ್ ಅಂಡ್ ಅದ್ರಲ್ಲಿ ಒಂದೊಂದು ಪುಳ್ಳಿ ಇಡ್ತಾ ಬನ್ರಿ. ಹಾಗಿದ್ರೆ ಅದು ಅನಂತ್ಯ. ಇಂದಿನ ಅನಂತ್ಯವಾಗಿರ್ತಕ್ಕಂಥದ್ದು ಇದೆರಡಕ್ಕಿಂತ ಹೆಚ್ಚು. ಈ ಅನಂತ್ಯ ಎದಿಲ್ಲಿ ಹೋಗಿ ಮುಗಿಯುತ್ತೆ ಅಂದ್ರೆ ಅವನ ಕಲ್ಯಾಣ ಗುಣದಲ್ಲಿ ಹೋಗಿ ಮುಗಿಯುತ್ತೆ. ಅನಂತ್ಯಕ್ಕೆ ಲಿಮಿಟ್ ಯಾವುದು ಅಂತಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಹೇಳ್ತೇನೆ ನೋಡ್ರಿ. ಆ ಅನಂತ್ಯ ಅದು ತಿಳಿದವ ತಾನೆ, ಬೇರೆ ಯಾರಿಗೂ ಮುಡಿಲಾರ್ದು. ಅದಕ್ಕೋಸ್ಕರ ತಾನೇ ನರಮಾಪಿ ಪದಾಂಗುಲಿ ಇಲ್ಲ ಸತ್ತೇಳಿ ನರಸಿಂಹದೇವರ ಪಾದದಲ್ಲಿರ್ತಕ್ಕಂಥ ಉಗುರು ಕೊನೆಯಲ್ಲಿರ್ತಕ್ಕಂಥ ಮಹಿಮೆಯ ಗುಣಗಳಾಗಿರ್ತಕ್ಕಂಥ ಅದನ್ನು ಕೂಡ ಸಮನವಾಗಿರ್ತಕ್ಕಂಥ ಲಕ್ಷ್ಮಿ ಈಗಲೂ ನೋಡ್ತಾ ಇದ್ದಾಳೆ, ಎಣಿಸ್ತಾ ಇದ್ದಾಳೆ. ಅದು ಮುಡಿವಿಲ್ಲಂಗಿದೆ. ಬಗೆಯ ನೂತನವನ್ನ ನೋಡ್ತಾ ಇದ್ದಾಳೆ ಅಂತ ಪೂರದಕ್ಕೂ ಕಾರಣ ಅನಂತದಲ್ಲಿ ತಾರತಮ್ಯವಾಗಿರ್ತಕ್ಕಂಥ ಮುಗಿಯೋದು. ಅಷ್ಟು ಅನಂತ ಕಲ್ಯಾಣ, ಅಷ್ಟು ದೊಡ್ಡ ದೇವರು. ಆದ ಕಾರಣ ಒಂದೊಂದು ವೇಳೆ ನಮಗೆ ಹೋದ ವೇಳೆಯಿಂದ ಇಷ್ಟು ದೊಡ್ಡ ದೇವರ ಇರ್ತಕ್ಕಂಥವ ನಮ್ಮ ಮುಂದೆ ಒಂದಿನ ಅಪರೋಕ್ಷ ಜ್ಞಾನಕ್ಕೆ ಬರುವ ಅಂತಂದ್ರೆ ನಂಗೆ ನಂಬಿಕೆ ಬರಲ್ಲ ಅಂತ ತೋರುತ್ತೆ. ಆಮೇಲೆ ಅವ ತುಂಬಾ ಕರುಣಾಮೂರ್ತಿ ಆದ ಕಾರಣ ನಮ್ಮ ಮೇಲೆ ಎಕ್ಸ್ಕ್ಯೂಸ್ ಮಾಡಿ ಕಣ್ಣಿಗೆ ಬೀಳ್ತಾನೆ ಹೊರತಾಗಿ ನಾವು ಮಾಡಿದ ಸಾಧನದಿಂದ ಅಲ್ಲ. ಇದು ಚೆಂದಾಗಿ ತಿಳಿಗಬೇಕು. ಇದಷ್ಟು ಈ ಶ್ಲೋಕದಲ್ಲಿ ಗುಣಾಹಿ ಗುಣ್ಯಾಹ ತವ ತೇಪಿ ಅನಂತಹ ಪ್ರತ್ಯೇಕ ಇರ್ತಕ್ಕಂಥದ್ದು ದಿವಿನಾಶ ವಂಚಿತ. ಅದಕ್ಕೆ ಯಾವ ಕಾಲದಲ್ಲೂ ನಾಶವಾಗಿರ್ತಕ್ಕಂಥದ್ದು ಬಲಿಲ್ಲ. ಅನಿತ್ಯತ್ವ, ದೇಹಾನಿ, ದುಃಖ ಪ್ರಾಪ್ತಿರ ಅಪೂರ್ಣತ, ನಾಶ ಚತುರ್ಥ ಪ್ರೋಕ್ತ ತದಭಾವು ಹರೇ ಸದಾ ಅಂತೇಳಿ ಈ 4 ವಿಧವಾಗಿರ್ತಕ್ಕಂಥ 4 kinds of destruction ಯಾವ ಕಾಲದಲ್ಲೂ ಇಲ್ಲ ಆಗಿರ್ತಕ್ಕಂಥ ಪರಮಾತ್ಮ ಏನು ಎಂಬುದಾಗಿ ಹೇಳಿ
ಅನೇಕ ವಿಧವಾಗಿರ್ತಕ್ಕಂಥದ್ದನ್ನ ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀ ಚತುರ್ಮುಖ ಬ್ರಹ್ಮದೇವರು ಮತ್ತು ರುದ್ರದೇವರಾಗಿರ್ತಕ್ಕಂಥವರು ದೇವತೆಗಳೆಲ್ಲ ಸಂತೋಷಪಟ್ಟರು. ಆಮೇಲೆ ಇತರ ದೇವರು ಎಲ್ಲ ಸಂತೋಷಪಟ್ಟರು. ರಾವಣ ಹೋದ, ಇನ್ಮೇಲೆ ನಾವು ಅಂಜಿಕೆ ಇಲ್ಲ, ನಮ್ಮ ಲೋಕದಲ್ಲಿ ಇರುವಂತ ಅಂತೇಳಿ. ಇದಕ್ಕೆಂದ್ರೆ ರಾವಣನ ಮಗ ಇಂದ್ರನೇ ಜಯಿಸಿದ ಅಂತಂದ್ರೆ ರಾವಣನ ಬಂದು ಜಯಿಸುವ ಹಂಗದಲ್ಲಿ ಏನು ನಂಬಿಕೆ ಏನು ಸಂದೇಹವೂ ಇಲ್ಲ. ಆದ ಕಾರಣ ದೇವತೆಗಳು ತುಂಬಾ ಸಂತೋಷಪಟ್ಟು ರಾಮಚಂದ್ರನ ಎದುರು ನಮಸ್ಕಾರ ಮಾಡಿರು ಎಂಬುದಾಗಿ ಹೇಳಿ ಈ ರಾವಣನ ವಧ ಚತುರ್ಮುಖ ಬ್ರಹ್ಮದೇವರು ಸ್ತೋತ್ರ ಕೂಡ ಒಂದು ಘಟ್ಟವಾಗಿರ್ತಕ್ಕಂಥದ್ದು ಮುಗಿತೆ. ಅದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಒಂದು ಚಿಕ್ಕ ವಿಷಯದ ಕೂಡ ಈ ಅಧ್ಯಾಯವಾಗಿರ್ತಕ್ಕಂಥದ್ದನ್ನ ಮುಗಿಸ್ಬಿಟ್ಟು ಆಮೇಲೆ 9ನೇ ಅಧ್ಯಾಯವಾಗಿರ್ತಕ್ಕಂಥದ್ರಲ್ಲಿ ಈ ಅಧ್ಯಾಯದಲ್ಲೇ ರಾಮಚಂದ್ರರು ತಿರುಗಿ ಅಯೋಧ್ಯೆಗೆ ಬಂದು ಬಿಡ್ತಾರೆ ಎಂಬುದಾಗಿ ಕೂಡ ಈ ಅಧ್ಯಾಯದಲ್ಲಿ ಮುಗಿತೆ. ಮುಂದಿನ ಭಾಗವಾರ ನೋಡೋಣ ಅಂತೇಳಿ ಅನಯ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾರು ಪುಷ್ಪವತು ಪ್ರೀತ ದದ್ಯಾನ್ಮಿ ಜ್ಞಾನ ಸಂಪದ ಎಂಬುದಾಗಿ ಹೇಳಿ ಈ ರಾಮದೇವರ ಅನುಗ್ರಹ ಇರ್ತಕ್ಕಂಥದ್ದು, ಹನುಮಂತ ದೇವರ ಅನುಗ್ರಹ ಇರ್ತಕ್ಕಂಥದ್ದು ನೀವು ರಾಮಾಯಣ ಕೇಳಿದವರು ಇದು ನೋಡ್ರಿ ಎಂಬುದು. ಅದಕ್ಕೆ ಆಮೇಲೆ 9ನೇ ಅಧ್ಯಾಯ ಬರೋବେଳେ ಒಂದು ಪ್ರಮೇಯ ನಿಮಗೆ ಹೇಳ್ತೇನೆ. ಅದನ್ನ ಬಂದು ನಾನು 108 ಸ್ಟಾರ್ಲು ಬರುತ್ತೇನೆ. ಅದನ್ನು ನಿಮಗೆ ಏನು ಅದು ತುಂಬಾ ಕಷ್ಟಪಟ್ಟೆ. ಅದು ಕಷ್ಟಪಡವಳೆ ಏನಾಗದು ಅಂತಂದ್ರೆ ಒಂದಿನ ಬೆಳಿಗ್ಗೆ ಎದ್ದು ನಮ್ಮ ಅಪ್ಪನ ಪಟ್ಟಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಆಚಾರ್ಯರ ಪಟ್ಟಕ್ಕೆ ನಮಸ್ಕಾರ ಮಾಡಿದೆ ಅಂದ್ರೆ 1-2 ದಿನದಲ್ಲಿ ಅದಕ್ಕೊಂದು ರಿಪ್ಲೈ ಆಗಿರ್ತಕ್ಕಂಥದ್ದು ಮನಸ್ಸಿಗೆ ಬರೋದು. ಅದು ಏನು ಅಂತಪ್ಪ ಅದನ್ನ 9ನೇ ಅಧ್ಯಾಯ ಅವಳು ಹೇಳ್ತಾನೆ. ಇದಕ್ಕೆ ಆಮೇಲೆ ಈ ಅಗ್ನಿ ಪರೀಕ್ಷೆ ಮಾಡಿದ ಅಂತ ಹೇಳ್ತಾರೆ ನೋಡ್ರಿ, ಅದು ತುಂಬಾ ತಪ್ಪು. ಅದನ್ನ 9ನೇ ಅಧ್ಯಾಯದಲ್ಲಿ ಡೀಲ್ ಮಾಡ್ತಾರೆ. ಸುರಾನಗರು ಎಂಬ ದೈತ್ಯರ ಇರ್ತಕ್ಕಂಥವರು ಇತ್ಯಾದಿಗಳು ಅವರಿಗೋಸ್ಕರ ಅಗ್ನಿ ಪರೀಕ್ಷೆ ಇರ್ತಕ್ಕಂಥದ್ದಾಗಲ್ಲ. ಅಗ್ನಿ ಪರೀಕ್ಷೆ ಇರ್ತಕ್ಕಂಥದ್ದು ಮಾಡ್ಬೇಕು ಅಂದ್ರೆ ಮೊದಲ ಅಗ್ನಿಯಿಂದ ಬಂದದ್ದು ಸೀತಾದೇವಿಯೇ ಅಲ್ಲ. ಈ ಅಗ್ನಿಯಿಂದ ಬಂದದ್ದು ಕೈಲಾಸಕ್ಕೆ ಹೋದ ಸೀತಾದೇವಿಯರ ಇರ್ತಕ್ಕಂಥವ್ರು ತೆರಿಗೆ ಬಂದದ್ದು. ಈ ಅಗ್ನಿಯಲ್ಲಿ ಹೋದು ಆ ಇಂದ್ರ ದೇವರು ಅವನು ಅಮರಾವತಿ ಪಡ್ಬೇಕು ಇತ್ಯಾದಿಗಳು. ಆ ಪ್ರಮೇಯಗಳನ್ನ ಮುಂದಿನ ಕ್ಲಾಸ್ ಬದುಕಿದ್ರೆ ಹೇಳ್ತೇನೆ ಅಂತ ಹೇಳಿ ಅನಯ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾಲು ಪುಷ್ಪವತು ಪ್ರೀತ ದದ್ಯಾನ್ಮೇ ಜ್ಞಾನ ಸಂಪದ ರಾಮ ಪುರಸ್ತಾತ್ ಪರತೋಪಿ ರಾಮು ರಾಮ ಪರಂ ದಿಕ್ಷು ವಿದಿಕ್ಷು ರಾಮ ರಾಮೈರನಂತೆ ವಿಧ ವಿಶ್ವರೂಪು ವಿಘ್ನ ರಾಜರಾಮ. ಒಂದೇ ಒಂದು ಮಾತು, ನೀವೇನಂದ್ರೆ ಈ ರಾಮ ಅಂತಂಬ 2 ಅಕ್ಷರ ಅರ್ಥ ಆಯ್ತಲ್ಲ. ಓಂ ನಮೋ ರಾಮಾಯ ನೀವು ಹೇಳಿರಿ ಅಂತಂದ್ರೆ ಈ ರಾಮ 2 ಅಕ್ಷರವಾಗಿರ್ತಕ್ಕಂಥದ್ರಲ್ಲಿ ಏನ್ ಅರ್ಥ ಅಂಬ ಅದನ್ನ ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯದಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಲೋಕ ರಮಣತ್ವಾತ್ ಪೂರ್ಣತ್ವಾತ್ ಆನಂದ ರೂಪತ್ವಾತ್ ರಾಮಶಬ್ದ ರಮುಧಾತು ಮೇಲೆ ಬರ್ತಕ್ಕಂಥದ್ದು ಅಂತ ಹೇಳಿ ಹೇಳಿದ್ದಾರೆ. ಆದ ಕಾರಣ ಬಾಯಿಲಿ ಈ ರಾಮ ಮಂತ್ರವಾಗಿರ್ತಕ್ಕಂಥದ್ದು ಯಾವಾಗಲೂ ಜಪ ಮಾಡ್ತಾ ಇರ್ಬೇಕು, ಕೃಷ್ಣ ಮಂತ್ರವಾಗಿರ್ತಕ್ಕಂಥದ್ದು ಯಾವಾಗಲೂ ಜಪ ಮಾಡ್ತಾ ಇರ್ಬೇಕು ಎಂಬುದಾಗಿ ಹೇಳಿ ಇದನ್ನ ಮುಕ್ತಾಯ ಮಾಡ್ತಾನೆ. ಕೃಷ್ಣ ಅರ್ಪಣವಸ್ತು. Uncle, ತುಂಬಾ ಚೆನ್ನಾಗಿತ್ತು ಅಂಕಲ್. ಹೋಲ್ ಬ್ಯಾಟಲ್ ಫೀಲ್ಡ್ ಡೀಟೇಲ್ಸ್ ವಾಸ್ ಅಮೇಸಿಂಗ್, ವೆರಿ ವೆರಿ ಗುಡ್ ಅಂಕಲ್. ನನಗೊಂದು 2 ಕ್ವೆಶ್ಚನ್. ಐ ಸ್ಟಾರ್ಟ್ ಆಫ್ ದ Q&A ಅಂಕಲ್. 2 ಕ್ವೆಶ್ಚನ್ಸ್. ಒಂದು ಕ್ವೆಶ್ಚನ್ ಒಳಗ ಇವಾಗ ಮಹಾಭಾರತದಲ್ಲಿ ಈ ವಾರ್ ನಡೆಯ ಕಾಲಕ್ಕ ಎಷ್ಟು ಜನ ಯಾರು ಎಷ್ಟು ಜನಕ್ಕ ಕೊಂದ್ರು ನೋಡೋ ಕಾಲಕ್ಕ ಭೀಮಸೇನ, ಅಶ್ವತ್ಥಾಮ ಆಮೇಲೆ ಅರ್ಜುನ ಅಂತ ಹೇಳಿ ಆ ತಾರತಮ್ಯದಲ್ಲಿ ಬಂದು ಭೀಮಸೇನ ಬಂದು ಹಿ ಡೆಸ್ಟ್ರಾಯ್ಸ್ ಕಿಲ್ಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎನಿಮೀಸ್. ಅದಕ್ಕೆ ಆಮೇಲೆ ಅಶ್ವತ್ಥಾಮ, ಅದಕ್ಕೆ ಆಮೇಲೆ ಬಂದು ಅರ್ಜುನ ಅಂತ ಬಂದು ಆ ತಾರತಮ್ಯದಲ್ಲಿ ಚಂದಾಗ್ ಬಂದು ಕೂಡುತ್ತೆ ಅಂಕಲ್. ಸೊ ನನಗೆ ಒಂದ್ ಕ್ವೆಶ್ಚನ್ ಇದ್ರೆ ಈ ಪರ್ಟಿಕ್ಯುಲರ್ ಬ್ಯಾಟಲ್ ಫೀಲ್ಡ್ ಇನ್ ರಾಮಾಯಣದಲ್ಲಿ ಅದೇ ತರ ನಾವು ತಗೊಳ್ಳೋದ? ಹನುಮಂತ ದೇವರು ಡೆಸ್ಟ್ರಾಯ್ಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ರಾವಣಸ್ ಆರ್ಮಿ ವಿ ಹ್ಯಾವ್ ಟು ಟೇಕ್ ಅಲ್ವಾ? ಕರೆಕ್ಟ್. ಅದೇ ಪ್ರಕಾರವೇ ಅದಕ್ಕೆ ಆಮೇಲೆ ಸುಗ್ರೀವ, ಅದಕ್ಕೆ ಆಮೇಲೆ ಅಂಗದ, ಇದೇ ಪ್ರಕಾರವಾಗಿ ತಾರತಮ್ಯ ಪ್ರಕಾರವಾಗಿ ಹಂಗೆ. ಓಕೆ, ಬ್ಯೂಟಿಫುಲ್. ಆಮೇಲೆ ಇನ್ನೊಂದಾಗಲೇ ಇನ್ಫಿನಿಟಿ ಹೇಳಿ. ಅನೇಕ ರಾಕ್ಷಸರನ್ನು ಕೊಂಡ್ರು ಅಂತ ಬರ್ತೆ. ಅದು ಎಷ್ಟು ಯಾರು ಅಂತ ಹೇಳಿ ಡೀಟೇಲ್ಸ್ ಇಲ್ಲ, ಅದಕ್ಕೋಸ್ಕರ ಅರ್ಥ ಆಯ್ತು ಅಂಕಲ್. ಆಮೇಲೆ ಇನ್ನೊಂದು ಬಂದು ಯು ರೈಸ್ ಅ ವೆರಿ ಬಿಗ್ ಫಿಲಾಸಾಫಿಕಲ್ ಪಾಯಿಂಟ್ ಇನ್ ಇನ್ಫಿನಿಟಿ ಒಳಗ ತಾರತಮ್ಯ ಇದೆಯಾ ಅಂತ ಹೇಳಿ. ಈ ತರ ಇನ್ಫಿನಿಟಿ ಅಂತ ಹೇಳಿ ಅದ್ರೊಳಗೆ ಬಂದು ದೇವ್ರದ್ದು ಇನ್ಫಿನಿಟಿ ಎಂಬುದು ಇಸ್ ಅನ್ ಎಂಟೈರ್ಲಿ ಡಿಫ್ರೆಂಟ್ ಕ್ಯಾಟಗರಿ. ನಮ್ ಜೀವಾಸ್ ಯೋಗ್ಯತೆ ಅನುಸಾರ ಇನ್ಫಿನಿಟಿ ಅಂದ್ರೆ ಒಂದು ಸಮಥಿಂಗ್ ದಟ್ ವಿ ಕೆನಾಟ್ ಎಸ್ಟಿಮೇಟ್, ದಟ್ ಈಸ್ ಇನ್ಫಿನಿಟಿ ಅಂತ ಹೇಳಿ. ನೋಬಡಿ ಕ್ಯಾನ್ ಸೇ ಇನ್ಫಿನಿಟಿ ಇಸ್ ದಿಸ್ ಮಚ್, ಇಟ್ ಈಸ್ ಬಿಯಾಂಡ್ ಅವರ್ ಕೆಪಾಸಿಟಿ ಅಂತ ಹೇಳಿ ಅನ್ಕೋಬೇಕಲ್ವಾ? ಅನಂತ ಅನ್ಲಿಮಿಟೆಡ್ ಅಂತ ಒಂದು ಮಾತು ಹೇಳ್ತಿರ್ಲ.
ಅನಂತ ಅಂತಂದ್ರು, ಅನ್ಲಿಮಿಟೆಡ್ ಅಂತಂದ್ರು, ಇನ್ಫಿನಿಟಿ ಅಂತ ಒಂದು ಹೇಳ್ತಿರ್ಲ. ಆಗ ಇನ್ಫಿನಿಟಿ ಒಂದು ಉದಾಹರಣೆ ಹೇಳು ಅಂತ ಹೇಳಿದ್ರೆ ನೀವು ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀರಿ. ನಾ ಹೇಳ್ತೇನೆ ಇಲ್ಲ ವಾಟರ್ ಪಾರ್ಟಿಕಲ್ಸ್ ಇಟ್ಟುಕೊಪ್ಪ ಅದ್ರಕ್ಕಿಂತ ಅಂತ ಹೇಳ್ತಾರೆ. ಇಂಥ ಮಾರಿ ಕೊಡ್ತಕ್ಕಂತ ಎಕ್ಸಾಂಪಲ್ ಎಲ್ಲಿ ಹೋಗಿ ಮುಗಿಯೋದು ಕೊನೆಯಲ್ಲಿ? ಅದಕ್ಕೆ ಆಮೇಲೆ ಏನಾದ್ರು ಹೇಳ್ವೀರಾ? ದೇವರ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಎಂಬ ಇನ್ಫಿನಿಟಿ ಮೇಲೆ ನಿಮ್ಮಿಂದ ಹೇಳಕ್ ಮುಡಿಯಾದ ಅಂದ್ರೆ ಮುಡಿಲಾರ್ದು ಎಂಬ ತತ್ವ ವೇರಿಯಂಟ್ಸ್. ಇದಕ್ಕೆ ಸತತ ಆಗ್ಲೇ ನಾನು ಅದು ಹೇಳಬೇಡ ಒಂದು ಲೈನ್ ಹೇಳಕ್ ಬಿಟ್ಟೋಯ್ತು. ಇಂಥ ಮರಿ ಅವ್ಯಾಕೃತ ಆಕಾಶದಲ್ಲಿ ನೀವೊಂದು ಸೂಜಿಯಿಂದ ಕುಗ್ಗುತ್ತಾ ಬನ್ರಿ, ಪುಳ್ಳಿ ಪುಳ್ಳಿ ಪುಳ್ಳಿ, ಅರ್ಥ ಆಯ್ತಲ್ಲ? ಅವ್ಯಾಕೃತ ಆಕಾಶ ಎಷ್ಟಿದೆ ಅಂತ ಬಂದು ವಿ ಕಾಂಟ್ ಇಮ್ಯಾಜಿನ್. ಪಾತಾಳ ಲೋಕ ಲೋಕ ಎಲ್ಲ ಅದೇ ಇಲ್ರಿ. ಅದನ್ನ ಬಂದು ಒಂದ್ ವೇಳೆ ಒಂದು ಫಿಗರ್ ಬರ್ತೆ ಅಂತ ಇಟ್ಟಿಲ್ರಿ. ಇದಕ್ಕೆಂದ್ರೆ ಒಂದ್ ಹಾಕಿ ನಿಮ್ಮ ಇಂಗ್ಲೆಂಡ್ ವರೆಯಲು ಸೈಫರ್ ಹಾಕ್ತಾರೆ ಅಂತ ಇಟ್ಟಿಲ್ರಿ. ಅದಕ್ಕೆ ಏನ್ ಹೆಸರು ಅಂತ ನಂಗೆ ತಿಳಿದು ಅಷ್ಟು ದೊಡ್ಡ ಫಿಗರ್ ಬರ್ತೆ ಅಂತ ಇಟ್ಟಿಲ್ರಿ. ಕಾಲ್ ದಟ್ ಆಸ್ ಒನ್ ಅಂತಾರೆ. ಅದನ್ನ ಒಂದು ಅಂತ ಇಟ್ಟಿಲ್ರಿ, ಅದರಿಂದ ಇನ್ಫಿನಿಟಿ ಇಟ್ಟಿಲ್ರಿ ಅಂತ ಹೇಳಿ ಅಭಿಪ್ರಾಯವೇನು ಅಂದ್ರೆ ಅವನ ಇನ್ಫಿನಿಟಿ ಆಗ ಪರಂತ ಕಲ್ಯಾಣ ಗುಣಕ ಮೇಲೆ ಇನ್ನೊಂದು ಇನ್ಫಿನಿಟಿ ಆಗಿರ್ತಕ್ಕಂಥ ಅದನ್ನ ನೀವು ಉದಾಹರಣವಾಗಿ ಹೇಳಕ್ಕೆ ಮುಡಿಲ್ಲ ಅನ್ನುವಂತ ಅಭಿಪ್ರಾಯ. ಆನಂದದಲ್ಲಿ ತಾರತಮ್ಯ ಉಂಟು. ತಾರತಮ್ಯ ಎಲ್ಲಿ ಹೋಗಿ ಮುಗಿತೆ? ಪರಮಾತ್ಮನ ಅನಂತ ಕಲ್ಯಾಣ ಗುಣ ಪರಿಪೂರ್ಣದಲ್ಲಿ ಮುಗಿತೆ. ಆಯ್ತು ಅಂಕಲ್. ಯಾಕಂದ್ರೆ ನನಗೊಂದು ಐ ಜಸ್ಟ್ ಗಾಟ್ ರಿಮೈಂಡೆಡ್ ಅದ್ರೊಳಗೆ ಬಂದು ಈ ಜಯತೀರ್ಥ ನ್ಯಾಯಸುಧಲ್ಲಿ ಬರುತ್ತೇನೋ ನನಗೆ ಐ ಡೋಂಟ್ ರಿಮೆಂಬರ್ ಫುಲ್ಲಿ ಅಂಕಲ್. ಬಟ್ ಇವಾಗ ಅಸತ್ ಒಳಗೆ ಬಂದು ತಾರತಮ್ಯ ಇಲ್ಲ ಅಂತ ಹೇಳಿ ಒಂದು ದರ್ ಇಸ್ ಅ ಡಿಸ್ಕಷನ್ ಅಲ್ವಾ? ಅಸತ್ ಎಂಬ ಒಂದು ಕಾನ್ಸೆಪ್ಟ್ ಅಲ್ಲಿ ತಾರತಮ್ಯ ಬರಲ್ಲ, ನೆಗೇಷನ್ ಒಳಗ ತಾರತಮ್ಯ ಎಲ್ಲ ಬರಲ್ಲ ಅಂತ ಹೇಳಿ ಅದೊಂದು ಡಿಸ್ಕಷನ್. ಅದ್ರದ್ದು ಆಪೋಸಿಟ್ ಎಂಡ್ ಇಸ್ ಇನ್ಫಿನಿಟಿ ಒಳಗ ಬರುತ್ತೆ ಅಂತ ಹೇಳಿ ಅದರ ಕುರಿತು ನಾನು 108 ಸ್ಟಾರ್ ಒಂದು ಇದೇ ಬರುತ್ತೇನೆ. ಅಭಾವಹಾನ ತಾರತಮ್ಯವಾನ ಅಂತಾರೆ, ಅದು ಸುಧಾ ಮಾತದು. ಹೌದು. ಅದ್ರೊಳಗೆ ತಾರತಮ್ಯ ಬರಲ್ಲ, ಬಟ್ ಇನ್ಫಿನಿಟಿ ಒಳಗೆ ತಾರತಮ್ಯ ಬರುತ್ತೆ ಅಂತ ಹೇಳಿ ವಿಷಯ. ಪಾಸಿಟಿವ್ಲಿ ಇನ್ಫಿನಿಟಿ ಇಲ್ಲ, ಒಂದು ಚಿಕ್ಕ ಪದ ಪಾಸಿಟಿವ್ ಎಂಟಿಟಿಲಿ ತಾರತಮ್ಯ ಇರುತ್ತೆ, ಬಟ್ ನೆಗೆಟಿವ್ ಎಂಟಿಟೀಸ್ ದೇರ್ ಇಸ್ ನೋ ತಾರತಮ್ಯ. ಅದಕ್ಕೆ ಇದೇ ನೀವು ಕೇಳಿದ್ದಕ್ಕೆ ನಾವು ಉತ್ತರ ಹೇಳ್ಬೇಕು ಅಂದ್ರೆ ದಯಮಾಡಿ ಕೊಡ್ರಿ. ಇದಕ್ಕೆ ಅಂದ್ರೆ ನತ್ವೇವಾಹಂ ಜಾತನು ನತ್ವಂ ನೇಮೆ ಜನಾಧಿಪಾಹ ನಚೈವನ ಭವಿಷ್ಯಾಮಹ ಸರ್ವೇ ವೈಮತಂ ಪರತ ನೋಡ್ರಿ. 2ನೇ ಅಧ್ಯಾಯ 12ನೇ ಶ್ಲೋಕ. ಇದರಲ್ಲಿ ಜೀವರು ಅನಾದಿ ನಿತ್ಯ ಅಂತ ಹೇಳ್ತೀರಿ. ಈ ಶ್ಲೋಕ ಬೇಕಾದಿಲ್ಲ ಅಂತ ಹೇಳ್ತಾರೆ ಟೀಕಾಕರು ಬದ್ರು ಪೂರ್ವ ಪಕ್ಷ. ಎದಕ್ಕೆ ಕಾಟಕೋಪನಿಷತ್ತಲ್ಲಿ ನಿತ್ಯೋ ನಿತ್ಯಾನ ಅಂತೆಲ್ಲ ಹೇಳಿದೆ. ಆದ ಕಾರಣ ಒದರೇ ಉಪನಿಷತ್ತಲ್ಲಿ ಹೇಳಾಯ್ತು, ತಿರುಗೋ ಗೀತಾಲ್ ಬೇಡ ಅಂತ ಹೇಳಿ ಅದನ್ನ ಡಿಸ್ಕಸ್ ಮಾಡಾವಳೆ. ಅಭಾವ ನಿತ್ಯೋ ನಿತ್ಯಾನ ಅಂತಂದ್ರೆ ನಿತ್ಯ ಅಂತಂದ್ರೆ ನಾಶಾಭಾವ ಅಂತಿಟ್ಟು ಬಂದಿಲ್ಲ. ನಾಶಾಭಾವೇ ನಾಶಾಭಾವ ಅಂತಿಲ್ಲ, ಅಲ್ಲಿ ತಾರತಮ್ಯ ಮಾಡ್ಬೇಡ ಅಂತ ತಗೊಂಡು ಇದು ತಗೊಂಡ್ ಬಂದಿದ್ದಾರೆ. ಅದಕ್ಕೆ ನಿಮಗೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ, ನನ್ನ ಪುಸ್ತಕದಲ್ಲಿ ಬರ್ತಾನೆ. ಈಗ ನೀವು ಬಂದು ಒಂದು 100 ರೂಪಾಯಿ ನೀವು ಪರ್ಸ್ ತೆಗಿತೀರಿ. ಪರ್ಸ್ ದುಡ್ಡು ನಮ್ಮ ಮಧು ಒಂದು 100 ರೂಪಾಯಿ ಇರೋದ ಹಾಗೆ ಕೇಳ್ತಾರೆ. ಇಲ್ಲ ಅಂತ ಹೇಳ್ತೇನೆ. ಒಂದು 50 ಇರೋದ ಹಾಗೆ ಅಂತ ಹೇಳ್ತೇನೆ. ನೀವ್ ಹೇಳ್ತೀರಿ ನಾ ಪರ್ಸಿಲ್ ಒಂದುವೇ ತರಲ್ಲ ಅಂತ ಹೇಳ್ತೀರಿ. ಆಗ ನಮ್ಮದು 50 ಇರೋದ 10 ಇರೋದ ಅಂತ ಕೇಳೋದು ನ್ಯಾಯಮ? ಕೊಂಚ ಹಣ ತಂದಿದ್ದೆ ಅಂತ ಅಂದ್ರೆ 10 ರೂಪಾಯಿ ಇರೋದ 50 ರೂಪಾಯಿ ಇರೋದ ಅಂತ ಕೇಳೋದು. ನಾ ಪರ್ಸ್ ತಂದಿದ್ದೇನೆ, ಅದ್ರಲ್ಲಿ ಹಣವೇ ಇಲ್ಲ ಅಂತ ನೀವು ಹೇಳಿದ್ರೆ 50 ಇಲ್ವಾ 100 ಇಲ್ವಾ ಹಾಗೆ ಅಂತ ಹೇಳಿರೋದಿಲ್ಲ. ಪರ್ಸ್ ಇದೆ, ಅದ್ರಲ್ಲಿ ಕೊಂಚ ಹಣ ಇದೆ ಅಂತ ಅಂದರೆ 50 ಇರೋದ 100 ಇರೋದ ಅಂತ ಕೇಳಬಾರ್ದು. ಇದು ಒಂದು ಸಾಮಾನ್ಯ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿತ್ ರಿಗಾರ್ಡ್ ಟು ತಾರತಮ್ಯ ಇನ್ ನೆಗೆಟಿವ್ ವೇಲಿ ಮಾಡ್ಲಕ್ ಮುಡಿಲಾರ್ದು. ಅಭಾವೇನ ತಾರತಮ್ಯವನ್ನು ಇರ್ತಕ್ಕಂಥದ್ದು ಮಾಡ್ಲಕ್ ಮುಡಿಲಾರ್ದು. ಭಾವ ಪದಾರ್ಥವಾಗಿರ್ತಕ್ಕಂಥ ತಾರತಮ್ಯದ ಮಾಡಬೇಕು. Beautiful, uncle. Thank you very much. Any other questions? Negativity but Duryodhana is the worst compared to other brothers of his, so that was also ತಾರತಮ್ಯ ಅಲ್ಲ negativity ದಾಗ. ನೆಗೆಟಿವ್ ಅಂದ್ರೆ ಅಲ್ಲಿ ಈ ನೆಗೆಟಿವ್ ಅಲ್ಲ, ಇಲ್ಲ ಅಂದಿರ್ತಾವೆ ಇರ್ತಕ್ಕಂಥ ಪದಾರ್ಥ. ಓಕೆ, ಇಲ್ಲ ಅಂದಿರ್ತಕ್ಕಂಥ ಪದಾರ್ಥ ನೆಗೆಟಿವ್ ಗುಣದಲ್ಲಿ ತಾರತಮ್ಯ ಇಲ್ಲ. ಮತ್ತೊಂದು ಫಸ್ಟ್ ನೀವು ಹೇಳೋದು ಕರೆಕ್ಟ್, ಅದಕ್ಕೊಂದು ತಪ್ಪೇ ಇಲ್ಲ. ಆದ್ರೆ ಒಂದು ಇದ್ದಾನಲ್ಲ, ಒಂದು ಮನುಷ್ಯ ಇದ್ದಾನಲ್ಲ, ಒಂದು ಜೀವ ಇದಲ್ಲ, ದುರ್ಯೋಧನ ಅಂತ ಒಂದು ಜೀವ ಇದಲ್ಲ. ದುರ್ಯೋಧನಕ್ಕಿಂತ ರಾವಣನ ಕಮ್ಮಿ, ಜರಾಸಂಧ ಕಮ್ಮಿ. ಹೆಂಗಂದ್ರೆ ಮೊದಲು ದುರ್ಯೋಧನ, ಅದಕ್ಕೆ ಆಮೇಲೆ ಕಂಸ, ಅದಕ್ಕೆ ಆಮೇಲೆ ಜರಾಸಂಧ.
ದುರ್ಯೋಧನ ಇರ್ತಕ್ಕಂಥ ಕಲಿ, ಅದಕ್ಕೆ ಆಮೇಲೆ ಕಾಲನಿ ಅದಕ್ಕೆ ಆಮೇಲೆ ವಿಪ್ರಚಿತ್ತು. ಆದ ಕಾರಣ ಅದಲ್ಲಿ ನೀವ್ ಹೇಳೋದು ಆ ಕೆಟ್ಟ ಗುಣ ಇರ್ತಕ್ಕಂಥದ್ದು, ವಿಕೆಟ್ ನೇಚರ್ ಇರ್ತಕ್ಕಂಥದ್ದು ಎಲ್ಲಿ ಹೋಗಿ ಮುಗಿತೆ ಅಂದ್ರೆ ದುರ್ಯೋಧನ ಮುಗಿತೆ. ಅದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಆಗಿರ್ತಕ್ಕಂಥ ಎಂಟಿಟಿ ಅದು. ಓಕೆ. ನೆಗೆಟಿವ್ ಇದಕ್ಕೆ ನೀವು ಒಂದು ನನ್ನ ಪುಸ್ತಕ ಇದು ಅಸದೀತಿ ಚೈನ್ನ ಪ್ರೇಷೇದ ಮಾತ್ರತ್ವ ಅದು ಅಂತ ಒಂದು ಸೂತ್ರ ಇರೋದು, ಅದು ಕಳೆ ನೋಡಿರಿ ಅಂದ್ರೆ ಎಕ್ಸ್ಪ್ಲನೇಷನ್ ಕೂಡ ಇರೋದು. Okay. Thank you. Thank you, Uncle. Any other questions? Fantastic. So if there are no other questions, Uncle, look forward to next Sunday, Uncle. Amal Veda Vyasa Avatara Bharata, Amal Mahabharata Bharata, all exciting things coming ahead, Uncle. Thank you very much. Hare Krishna. ಹರೇ ಕೃಷ್ಣ. ಹರೇ